ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಗುರುಜಿಯವರು ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಜಾತಕವನ್ನು ನೋಡ್ತೀವಿ. ಮಗು ಹುಟ್ಟಿದಾಗ ಅದರಲ್ಲಿ ಯಾವ ಅಕ್ಷರ ಬರುತ್ತೆ, ಅದರ ಅಕ್ಷರದಲ್ಲೇ ಮಗುಗೆ ಹೆಸರು ಇಟ್ಟರೆ ಮಗುವಿಗೆ ಏಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಗುರುಜಿಯವರ ಪ್ರಕಾರವಾಗಿ ಇದು ಸರಿನಾ, ಅಥವಾ ಹೆಸರು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಅಥವಾ ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಾವು ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ ತರಗತಿಗಳ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ವಿ. ಇದೇ ತಿಂಗಳು 15ನೇ ತಾರೀಕಿನಿಂದ, ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ತರಗತಿಗಳು ಶುರು ಆಗಬೇಕಾಗಿತ್ತು. ಆನ್ಲೈನ್ ಕ್ಲಾಸಸ್ಸು ಸ್ವಲ್ಪ ಡಿಲೇ ಆಗಿದೆ. ಗುರುಜಿಯವರು ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋದ್ರಿಂದ 18ನೇ ತಾರೀಕಿನಿಂದ, ಅಂದರೆ ನಾಳೆಯಿಂದ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಸೊ ಇನ್ನೂ ಕೂಡ ನಿಮಗೆ ಕಾಲಾವಕಾಶ ಇದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋವಂಥವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ನೀವೇನು ಮಾಡಬೇಕು, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ ಹಲೋ ನಮಸ್ತೆ. ಹಲೋ 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 ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನೀವು ನಮಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಜ್ಯೋತಿಷ್ಯ ತರಗತಿಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಗುರುಗಳೇ, 15ನೇ ತಾರೀಕು ಕ್ಲಾಸಸ್ ಶುರು ಆಗಬೇಕಿತ್ತು. ಈಗ 18ಕ್ಕೆ ಮುಂದೂಡಿದ್ದೀರಾ. ಇದೊಂಚೂರು ನಿಮ್ಮ ಸ್ಟೂಡೆಂಟ್ಸ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಏನಿಲ್ಲ, ಶನಿವಾರ ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಹಲವಾರು ಕಾರ್ಯಕ್ರಮ, ಮತ್ತು ಇವತ್ತು ಕೂಡ ಕೆಲವು ಕಾರ್ಯಕ್ರಮ ಇದೆ ನನಗೆ. ಸೊ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಇನ್ನೂ ಆಸಕ್ತರು ಯಾರಾದರೂ ಇರ್ತಕ್ಕಂಥವ್ರು ಯಾರಾದರೂ ಸೇರ್ಕೋಬೇಕು ಅಂತಕ್ಕಂಥವ್ರು 106ನೇ ಬ್ಯಾಚ್ ನಾಳೆ ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಂಜೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. 11 ಗಂಟೆಗೆ ಒಂದು, ಸಂಜೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಸಕ್ತಿ ಇರ್ತಕ್ಕಂಥವ್ರು ಖಂಡಿತ ಸೇರ್ಕೊಳ್ಬೋದು. ಸೊ ಹಾಗೆ ಒಂದು ವಿಚಾರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 15 ದಿವಸ ಅಂತಂದಾಗ ತುಂಬ ಜನ 15 ದಿವಸದಲ್ಲಿ ಕಲಿಬೋದಾ ಅನ್ನೋ ಒಂದು ಡೌಟಲ್ಲೇ ಇದ್ದಾರೆ. ಹಾಗೆ ತುಂಬ ಜನಕ್ಕೆ ನಾವು ಇವತ್ತು ಒಂದು ವಿಡಿಯೋ ತೋರಿಸಿದ್ವಿ, ಎಷ್ಟು ಜನ ಕಲ್ತಿದ್ದಾರೆ ಅಂತ. ಅಷ್ಟು ತೋರಿಸಿದ ಮೇಲೂ ಡೌಟು ಜನಗಳಿಗೆ. ಏನು ಗೊತ್ತಾ, ಎಷ್ಟೋ ಜನ ಈ ಥರ ತೋರಿಸೋದಿಲ್ಲ. ಕ್ಲಾಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಕ್ಲಾಸ್ ಮಾಡ್ತಾರೆ, ಏನೇನೋ ವಿಚಾರಗಳು ಹೇಳ್ತಾರೆ, ಪರಿಪೂರ್ಣವಾಗಿರ್ತಕ್ಕಂಥ ಒಂದು 360 ಡಿಗ್ರಿ ವ್ಯೂ ಕೊಡಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಸ್ಯೆ ಏನಾಗಿದೆ ಇವತ್ತು ಅಂತಂದರೆ, ಅನೇಕರು ಈ ಕಾಂಪೌಂಡ್ರ್ ಹತ್ರ ಹೋಗಿ 7ನೇ ಮನೇಲಿ ಅವನಿದ್ದಾನೆ, 7ನೇ ಮನೇಲಿ ಇವನಿದ್ದಾನೆ, ಮದುವೆ ಡಿಲೇಗೆ ಅಲ್ಲಿ ಹೇಳ್ತಾರೆ. ಯಾರ್ದಾರು ಒಬ್ರದ್ದು ಜಾತಕ ತೊಗೊಂಡೋಗಿ ಮದುವೆ ಯಾಕೆ ಡಿಲೇ ಅಂತ ಕೇಳಿ 7ನೇ ಮನೆ ನೋಡ್ತಾರೆ ಹೊರತು ದಶ ನೋಡೋದೇ ಇಲ್ಲ. ಅಂದರೆ ಅಟ್ಲೀಸ್ಟು ಕಾಂಪೌಂಡ್ರು ಡಾಕ್ಟ್ರ್ ಹತ್ರ ವರ್ಕ್ ಮಾಡಿರ್ತಾರೆ. ಇವರು ಡಾಕ್ಟ್ರಿಗಿನ ವರ್ಸ್ಟ್, ಇದು ಕಾಂಪೌಂಡ್ರಿಗಿನ ವರ್ಸ್ಟ್ ಇವರು. ಯಾಕಂದರೆ ಡಾಕ್ಟ್ರ್ ಹತ್ರ ಕಾಂಪೌಂಡ್ರ್ ಅಂದರೆ ಯಾರು ಅಂತ ಹೇಳ್ತೀವಿ, ಸ್ವಲ್ಪ ಡಾಕ್ಟ್ರ್ ಹತ್ರ ಆದರೂ ಇರ್ತಾರೆ, ಒಂಚೂರು ಕಲ್ತ್ಕೊಂಡಿರ್ತಾರೆ. ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡಬೇಕು, ತಲೆನೋವಿಗೆ ಅನಾಸಿನ್ ಕೊಡಬೇಕು, ಸ್ವಲ್ಪ ತಿಳ್ಕೊಂಡಿರ್ತಾರೆ. ಅವ್ರಿಗಿನ ವರ್ಸ್ಟ್ ಜನಗಳಿದ್ದಾರೆ. ಕಾಂಪೌಂಡ್ರ್ಗಳಾಗಿರ್ತಾರೆ. ಸೊ ಆ ರೀತಿ ಅವ್ರದ್ದು ತಿಳ್ಕೊಳ್ತಾರೆ. ಸೊ ಪಬ್ಲಿಕ್ಕಲ್ಲಿ ಅದೊಂದು ಸಮಸ್ಯೆ ಇದೆ ಈ ಮಹಿಳೆಯರದು. ಅದೇನೋ ಒಂದು ಸತಿ ಉಡೋಕ್ಕೆ ಸೀರೆ 20,000 ಕೊಡ್ತಾರೆ. ಜೀವನ ಪರ್ಯಂತ ಅವ್ರ ಗಂಡನ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವ್ರ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು 15,000 ತಗೊಳ್ತೀವಿ. ಅದು ಜಾಸ್ತಿ ಅಂತ ಯಾರೋ ಹೇಳಿದರು. ಏನು ಕೆಲಸ ಮಾಡ್ತೀರಿ ಅಂದರೆ, ನಮ್ಮದು ಸ್ವಂತ ಮನೆ ಇದೆ, ನಾವು ಏನೋ ಎಂಥದೋ ಬಿಸ್ನೆಸ್ ಮಾಡ್ತೀವಿ ಅಂತಂದರು.
ಸೊ ಬಿಸ್ನೆಸ್ ಮಾಡೋರ್ಗೂ ಈ ರೀತಿ ಬುದ್ಧಿ ಇದೆಯಾ ಅಂತ ನನಗೆ ಅನ್ನಿಸ್ತು. ಹ್ಮ್ ಹ್ಮ್ ಅಂದರೆ ಈ ಜನನ ಈ ಜ್ಯೋತಿಷ್ಯನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು. ಒಂದು ಕರೆ ತಗೊಳ್ಳೋಣ, ಮಾತಾಡೋಣ. ಓಕೆ ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಮ್ದು ಕೋಲಾರ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಮೇಡಮ್ ಕ್ವಶನ್ ಹುಡ್ತೀವಿ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಮೇಡಮ್. 9. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರ. ಮದುವೆ ವಿಚಾರನಾ? ಹಾ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹಾಂ, ಹೇಳಿ. ಹೇಳಿ. ಗುರುಗಳೇ, ನಮ್ಮ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಅದೇ ಹೇಳಿ, ಏನು ಕೇಳಬೇಕಾಯ್ತು ಅದರಲ್ಲಿ ಕೇಳಿ. ಮದುವೆ ನೋಡ್ತಾ ಇದ್ದೀರಾ? ಸಂಬಂಧ ಬರ್ತಾ ಇದ್ದಾವೆ? ನೋಡ್ತಾ ಇದ್ದೀವಿ. ಹಾಂ. ಅದೇ ಯಾವಾಗ ಆಗುತ್ತೆ ಅಂತ. ಯಾವಾಗುತ್ತೆ? ಸಾಧ್ಯನೇ ಇಲ್ಲ ಜ್ಯೋತಿಷ್ ಹೇಳೋಕ್ಕೆ, ಸುಳ್ಳು ಎಲ್ಲ ಬರೀ ಕಚಡ ಇನ್ಫಾರ್ಮೇಷನ್ ಕೊಡ್ತಾರೆ, ಸಾಧ್ಯನೇ ಇಲ್ಲ. ಈಗ ಒಬ್ಬನಿಗೆ ಒಂದು ಡಿಗ್ರಿ ಓದಿರ್ತಾರೆ, ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, ಕೆಲಸಕ್ಕೆ ಹೋಗಿ ಇಂಟರ್ವ್ಯೂ ಆದಮೇಲೆ ಒಂದು ಆಫರ್ ಕೊಡ್ತಾರೆ. ಅವ್ನಿಗೆ ಅದು ಇಂಟ್ರೆಸ್ಟ್ ಇಲ್ಲ, ನನಗೆ 30,000 ಬರಬೇಕು, 20,000 ಕೊಡ್ತಾರೆ, ನಾನು ಹೋಗಲ್ಲ ಅಂತಂದರೆ ಕೆಲಸ ಯಾವಾಗ ಸಿಗುತ್ತೆ ಅಂತ ಹೆಂಗೆ ಹೇಳ್ತೀರಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ಹುಡುಗ ಬರ್ತಾನೇ ಇಲ್ಲ ಅಂತಂದರೆ ಅದಕ್ಕೆ ಚೆಕ್ ಮಾಡ್ತೀನಿ, ಹುಡುಗ ಬರ್ತಾನೇ ಇಲ್ಲ ಅಂತ. ಫಸ್ಟ್ ನಿಮ್ಗೆ ಮೊದಲನೇ ಕ್ವಶನ್, ಹುಡುಗ ಬರ್ತಾ ಇದ್ದಾರಾ ನೋಡೋಕ್ಕೆ ನಿಮ್ಮನ್ನ? ಬರ್ತಾ ಇದ್ದಾರೆ. ಎಸ್, ಪಾಯಿಂಟ್ ನಂಬರ್ 1, ರೈಟಾ? ಸರಿ, ಓಕೆ. ಎಲ್ಲಿ ಕಟ್ ಆಗ್ತಾ ಇದೆ? ಗೊತ್ತಾಗ್ತಿಲ್ಲ ಗುರು. ಅದೇ ಎಲ್ಲಿ ಅಂದರೆ ನಿಮಗೆ ಮಾತಾಡಕ್ಕೆ ಬರಲ್ವಾ ಅವ್ರ ಹುಡುಗನ ಹತ್ರ? ಗೊತ್ತಾಗ್ತಾ ಇಲ್ಲ ಅನ್ನೋಕ್ಕೆ ಕಣ್ಣಿಲ್ವಾ? ಎಲ್ಲ ಇದೆ ತಾನು, ನೋಡಿ ನಗ್ತಾರೆ, ತಮಾಷೆ. ಏನು ಓದಿರೋದು ನೀವು? ನಾವು ಡಿಗ್ರಿ ಮಾಡಿದ್ದೀವಿ ಗುರುಗಳೇ. ಡಿಗ್ರಿ. 7ನೇ ಕಸ್ಪು 2ನೇ ಮನೆ 9ನೇ ಮನೆ ತೋರಿಸ್ತಾ ಇದೆ. 2ನೇ ಮನೆ ಅಂತಂದರೆ ಮದುವೆ ತೋರಿಸ್ತಾ ಇದೆ, 100% ಗ್ಯಾರಂಟೀಡ್ ಅಂತ ಹೇಳ್ತಾ ಇದೆ. ಇಲ್ಲಿ ಫ್ರೂಟಲ್ಲಿ ಮದುವೆ ಇದೆ. ಸೊ ಇಲ್ಲಿ ನಾವು ಎಜುಕೇಷನ್ ತೆಗೆದು ಮ್ಯಾರೇಜ್ ಹಾಕ್ತೀನಿ, ನಂಬರ್ಸ್ ಏನು ಚೇಂಜ್ ಆಗೋಲ್ಲ, ಇದೆ. ಆದರೆ ಇವ್ರದ್ರಲ್ಲಿ 12ನೇ ಮನೆ ಬರ್ತಾ ಇರೋದ್ರಿಂದ ಬರೋದೆಲ್ಲ ಕಟ್ ಆಗ್ತಾ ಇದೆ. 12ನೇ ಮನೆ ಅಂದರೆ ವ್ಯಯ, ಅಂಡರ್ಗ್ರೌಂಡಲ್ಲಿ 27 ಇದೆ, ಬಂದಿದ್ದನ್ನು ಮಾಡ್ಕೋಬೇಕು. ಓಕೆ, ಅಂದರೆ ಇವರು ಯಾವಾಗ ಮದುವೆ ಆಗುತ್ತೆ ಅಂತ ಅಂದ್ಕೊಳ್ಳೋ ಬದಲು ನನಗೆ ಇಷ್ಟಪಟ್ಟಿರೋ ಹುಡುಗ ಸಿಗ್ತಾನ ಅಂತ ಹೇಳಿದ್ರೆ ಆ ಪ್ರಶ್ನೆಶಾಸ್ತ್ರ ಕರೆಕ್ಟಾಗಿ ಬರುತ್ತೆ. ಇವ್ರಿಗೆ ಹುಡುಗ ಎಂತ ಕಚಡವಾಗೋರು ಬರಲಿ, ಹೆಂಗಾರು ಬರಲಿ, ಮದುವೆ ಯಾವಾಗುತ್ತೆ ಅದು ಇಂಪಾರ್ಟೆಂಟು. ಮದುವೆ ಆಗೋದಿಲ್ಲ ಅದು ಹೇಳೋಕ್ಕೆ ಯಾರ ಕೈಲೂ. ಜ್ಯೋತಿಷ್ಯದಲ್ಲಿ ಯಾವನಾದರೂ ಮದುವೆ ಇಂಥ ಟೈಮಲ್ಲಿ ಆಗುತ್ತೆ ಅಂತಂದರೆ ಅದು ಸುಳ್ಳು. ನಾನು ಹೇಳೋದು ಅದಕ್ಕೆ ನನಗೆ ಅಷ್ಟು ಜನ ಬರ್ತಾರೆ ಕ್ಲಾಸ್ಗೆ. ಇವತ್ತೇನು ವಿಡಿಯೋ ನೋಡಿದ್ರಿ, ಅದು ಯಾಕೆ ಅಷ್ಟು ಜನ ಬರ್ತಾರೆ ಅಂದರೆ ಆಫರ್ ಬರೋ ಟೈಮ್ ತೋರಿಸ್ತೀವಿ, ಆಫರ್ ಬರದೇ ಇರೋ ಟೈಮು ಇರುತ್ತೆ. ಮದುವೆ ಮಾಡ್ಕೊಳ್ಳೋದು ಬಿಡೋದು ಅವರ ವೈಯಕ್ತಿಕ ಅಷ್ಟೇ ಅಲ್ವಾ? ಈಗ ಎಷ್ಟೋ ಜನಕ್ಕೆ ಕಾಯಿಲೆ ಬರುತ್ತೆ, ಡಾಕ್ಟರ್ ಹೇಳ್ತಾರೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಚೆನ್ನಾಗಾಗ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಆ ಪೇಷಂಟ್ ಏನು ಹೇಳ್ತಾನೆ? ಆಪ್ರೇಷನ್ ಅಂದರೆ ಭಯ, ನನಗೆ ಬೇಡ, ಆಪ್ರೇಷನ್ ಬೇಡ, ಇನ್ನೂ ಆಗಲಿ ಅಂತ ಕೂತ್ಕೊಳ್ತಾನೆ. ಜನ ಹೋಗ್ಬಿಟ್ಟು ಜ್ಯೋತಿಷ್ ಹತ್ರ ಇವ್ರಿಗೆ ಆಪ್ರೇಷನ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಅಲ್ಲೆಲ್ಲಿ ತೋರಿಸುತ್ತಲ್ಲಿ ಆಪ್ರೇಷನ್ ಆಗೋದು? ಆಪ್ರೇಷನ್ ಇಂಡಿಕೇಶನ್ ಇದೆ, ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬಿಡೋದು ಅವರ ವೈಯಕ್ತಿಕ. ಅದೇ ಥರ EMನ ವೈಯಕ್ತಿಕ. ಸೊ ದಶಾಭುಕ್ತಿಗಳಲ್ಲಿ ನೋಡೋಣ, ಆಫರ್ಗಳು ಏನಾದ್ರು ಬಂದಿರೋದನ್ನ ಹತ್ರದಲ್ಲಿ ಬರುತ್ತಾ? ಎಷ್ಟೋ ಕಾಂಬಿನೇಷನ್ಗಳು 2, 7, 11 ಬಂದಿದ್ರು ಮದುವೆ ಆಗಲ್ಲ. ಯಾಕೆಂದರೆ ಇದಕ್ಕಿಂತ ಚೆನ್ನಾಗಿರೋದು ಬರ್ಬೋದೇನೋ ಅಂತ ಹೇಳಿ 50 ವರ್ಷದವರೆಗೂ ಕಾಯೋ ಅಂತ ಗಿರಾಕಿಗಳು ಇವರಲ್ಲ. ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇಲ್ಲ, ಇವ್ರು ಕಲ್ತಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ಹೇಳ್ತೀನಿ, ನನಗೆ ಯಾವ ಥರ ಹುಡುಗ ಬೇಕು, ಜಾತಕ ನೋಡ್ಕೊಂಡು ನಾನು ಮದುವೆ ಆಗ್ತೀನಿ ಅನ್ನೋದಿಲ್ಲ. 15,000 ಅವ್ರಿಗೇನೂ ಇಲ್ಲ, ಲೆಕ್ಕನೇ ಇಲ್ಲ ಜೀವನದಲ್ಲಿ. ನಾನು ಇವತ್ತೇನು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಜನ ಟಿ ವಿಲಿ ಕಾಲ್ ಮಾಡಿ ನನ್ನ ಕಳೆದ 10 ವರ್ಷದಲ್ಲಿ, ಆಮೇಲೆ ಟಿ ವಿಗೆ ಸಿಕ್ಕಿತ್ತು, ಮದುವೆ ಆಗೋ ಡೇಟ್ ಹೇಳಿದ್ದೆ, ಅದೇ ಟೈಮ್ ಕರೆಕ್ಟಾಗಿ ಆಯಿತು, ಮತ್ತು ಮದುವೆ ಜೀವನ ಚೆನ್ನಾಗಿಲ್ಲ ಸರ್. ಏನಕ್ಕೆ ಕಲ್ತಿಲ್ಲ ಅಂತಂದರೆ ಆವಾಗ ತಲೆ ಬಗ್ಗಿಸ್ತಾರೆ. ಅವತ್ತು 15,000 ಜಾಸ್ತಿ ಆಗಿತ್ತೇನ್ರಿ? ಇಲ್ಲ ಸರ್, 20 ಲಕ್ಷ ಖರ್ಚು ಮಾಡಿದ್ವಿ ಮದುವೆಗೆ. ಮತ್ತು ಏನಕ್ಕೆ ಕಲಿಯಲ್ಲ? ತಲೆಗೆ ಹೋಗಲ್ಲ ಅಂತನಾ? ಇಲ್ಲ ಸರ್, ಅಷ್ಟೊಂದು ಜನ ಕಲ್ತಿದ್ದಾರಲ್ಲ, ನಾವು ಕಲಿಬೋದು, ಅದರಲ್ಲಿ ಏನು ತಪ್ಪೇನಿರಲಿಲ್ಲ. ಯಾಕೆ? ಸೋಂಬೇರಿತನ, ಅದು ನಮಗೆ ಬೇಕಾಗಿಲ್ಲ. ಎಲ್ಲ ಕೇಳ್ತಾರೆ, ಎಲ್ಲ ಮಾತಾಡ್ತಾರೆ, ಕಲಿಯಕ್ಕೆ ಮಾತ್ರ ಅದೇನೋ ರೋಗ. ಕಲಿಯಕ್ಕೆ ಮಾತ್ರ ರೋಗ. ಇಲ್ಲಿ ರಾಹುನಲ್ಲಿ 2ನೇ ಮನೆ ತೋರಿಸ್ತಾ ಇದೆ, ಬುಧನಲ್ಲೂ ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ ಸೂರ್ಯ ಭುಕ್ತಿಲಿ ಮದುವೆ ಯೋಗ ತೋರಿಸ್ತಾ ಇದೆ. ನೀವೇನಾದ್ರು ಅದನ್ನು ಮಿಸ್ ಹೊಡೆದ್ರೆ ಗ್ಯಾರಂಟಿ ಹೋಗ್ಬಿಡುತ್ತೆ. ನೋಡಿ, ಯಾವಾಗಲೂ ಇದನ್ನೇ ನಾನು ಹೇಳ್ಕೊಡೋದು. ಇದು ನಾವು ಪ್ರಶ್ನೆಶಾಸ್ತ್ರ ಅವ್ರು ಹಾಕಿದ್ರೂ ಇದೇ ಬರುತ್ತೆ, ನಾನು ಹಾಕಿದ್ರು ಇದೇ ಬರುತ್ತೆ, ಪ್ರವೀಣಿ ದಾಸ್ ಅವ್ರು ಹಾಕಿದ್ರು ಇದೇ ಬರುತ್ತೆ ನಂಬರ್ಗೆ, ಬೇರೆ ಏನು ಬರಲ್ಲ.
ಆದರೆ ಅದೇ ನೀವು ಬೇರೆ ಅದೇ ಜ್ಯೋತಿಷ್ ಹತ್ರ 2 ಸತಿ ಹೋಗಿ ಬೇರೆ ಬೇರೆ ಹೇಳ್ತಾರೆ. ಒಂದೇ ಅಸ್ಟ್ರಾಲಜರ್ ಹತ್ರ ಸೇಮ್ ಪ್ರಶ್ನೆ 6 ತಿಂಗಳಾದಮೇಲೆ ಹೋಗಿ ಬೇರೆದು ಅದು 7ನೇ ಮನೆ ಬಿಟ್ಬಿಟ್ಟು ಇನ್ನು 2ನೇ ಮನೆಗೆ ಹೋಗ್ತಾರೆ. 3ನೇ ಸತಿ ಹೋಗಿ 2ನೇ ಮನೆ ಬಿಟ್ಬಿಟ್ಟು ಲಾಸ್ಟ್ ಟೈಮ್ 2ನೇ ಮನೆ ಹೇಳಿದಾಗ ಹೌದಾ ಸರಿ ಈಗ ನಾವು ಬೇರೆ ಮನೆಗೆ ಹೋಗ್ತೀವಿ. ಇಂಥ ಕಾಂಪೌಂಡ್ರ್ ಆಗಿರೋರ ಹತ್ರ ಹೋಗ್ತೀರಾ. ಆಲ್ ಓವರ್ ಕರ್ನಾಟಕ ತುಂಬ ಜನ ಜ್ಯೋತಿಷ್ಯ ಬ್ಯಾನ್ ಮಾಡಿ ಅನ್ನೋದು ಸತ್ಯನೇ. ಜ್ಯೋತಿಷ್ಯ ಬ್ಯಾನ್ ಮಾಡಬೇಕು. ಬೆಳಗ್ಗೆ ಹೊತ್ತೆಲ್ಲ ಡ್ರೆಸ್ ಹಾಕೊಂಡು ಕೂತ್ಕೊಳ್ತಾರಲ್ಲ, ಏನು ಅವ್ರಿಗೆ ಕಾಲು ಹೊಡೆದಿದ್ದ ಜನಗಳು. ಹೌದು ಹೌದು, ನನ್ನ ಭವಿಷ್ಯ. ಆಮೇಲೆ ಅದಕ್ಕೆ ಯಾರ್ಯಾರು ಕಾಲು ಹೊಡಿತಾರಲ್ಲ ಶ್ರದ್ಧೆಯಿಂದ ಹೊಡೆಯಲ್ಲ. 100% ಕರ್ಮ ಕಟ್ಕೊಳ್ತಾರೆ. ಅವರು ಕೂತಿರೋರು ಒಂಥರ ತಲೆಕೆಟ್ಟವರು, ಕಾಲ್ ಮಾಡೋರು ತಲೆಕೆಟ್ಟವರು. ಯಾಕೆಂದರೆ ಏನೋ ಕೇಳ್ತಾರೆ. ಒಂದು ವಿಚಾರ ಹೇಳ್ತೀನಿ, ತುಂಬ ಇಂಪಾರ್ಟೆಂಟು, ಆಮೇಲೆ ಕಾಲ್ ತಗೊಳ್ಳೋಣ. ಇದರಲ್ಲಿ ಇವರು ಒಂದು ದಾನ ಹೇಳೋಕ್ಕೆ ಹೇಳ್ಬಿಡ್ತೀನಿ, ಯಾಕಂದ್ರೆ ನಂದು ಕರ್ತವ್ಯ ಅದು. 12ನೇ ಮನೆ ಶುಕ್ರ ಇರ್ತಕ್ಕಂಥದ್ದು, ಮತ್ತು 12-6 ದಶಾದಲ್ಲಿ ಇರ್ತಕ್ಕಂಥ 12-3-6 ಸ್ವಲ್ಪ ಬಂದಿರತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಬುಧ. ಹೆಸರು ಕಾಳನ್ನ ದಾನ ಮಾಡಿ 2-9-12 ಕಾಂಬಿನೇಷನ್ನು ಮದುವೆ ಕೊಡ್ತಕ್ಕಂಥದ್ದು ಗುರು. ಗಂಧನ ತೇಯ್ದು ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ದಿನ ಹಣೆಗೆ ಹಚ್ಕೊಳ್ಳಿ. ಸ್ವಲ್ಪ ನಿಮಗೆ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಬೇಗ ಶೀಘ್ರವಾಗಿ ಬಂದಿರತಕ್ಕಂಥದ್ದು ಏನು ಇಂಪಾರ್ಟೆಂಟ್ ಲೈಫಲ್ಲಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಮೋಸ್ಟ್ಲಿ ನಮ್ಮ ಜೀವನದಲ್ಲಿ ಮ್ಯಾರೇಜ್ ಟ್ರೈನರ್ಸ್ ಯಾರೂ ಇಲ್ಲ. ಮ್ಯಾರೇಜ್ ಟ್ರೈನರ್ಸು ಎಲ್ಲರೂ ಫೈನಲಾಗಿ ಥಿಂಕ್ ಮಾಡೋದೇ ಫಿನಾನ್ಷಿಯಲ್ ಸೆಕ್ಟರ್. ತುಂಬ ಸತಿ ನಾನು ನೋಡ್ತಾ ಇರ್ತೀನಿ. ನೆಕ್ಸ್ಟ್ ಇದು ತೊಗೊಳ್ಳೋಣ ಇನ್ನೊಂದು ಕಾಲು, ಇದನ್ನು ಹೇಳ್ಬಿಡ್ತೀನಿ ಫಸ್ಟು. ಈಗ ಒಂದು ಟಿ ವಿಗೆ ಒಬ್ಬರು ಕಾಲ್ ಮಾಡಿದ್ರು. ಅವ್ರು ಏನೋ ಒಂದು ಪರಿಹಾರ ಅದು ಇದು ಏನೋ ಹೇಳಿದ್ರು. ನೋಡಮ್ಮ ನಿಮಗೆ ಶನಿ ಶಾಂತಿ ಮಾಡಿಸ್ಬಿಡಿ, ಗುರು ಶಾಂತಿ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. 90% ಶಾಂತಿ ಮಾಡಿಸಲ್ಲ. ಯಾಕೆಂದರೆ ಆ ಕಾಲ್ ಮಾಡೋರಿಗೆ ಸೀರಿಯಸ್ನೆಸ್ ಇರಲ್ಲ. ಇವತ್ತು ನಾನೇನು ವಾಹಿನಿಲಿ ಮಾಡ್ತಾಯಿದ್ದೀನಿ, ನಮ್ಮದು 1 ತಿಂಗಳಿಂದ ನಾವು ಬರ್ತಾಯಿದ್ದೀವಲ್ಲ, ಕಾಲ್ ಮಾಡಿದವ್ರಿಗೆ ಒಬ್ರಿಗೂ ಸೀರಿಯಸ್ನೆಸ್ ಇಲ್ಲ. ನಾವೇನೇನೋ ಒಂದು ಹೇಳಿರ್ತೀವಿ, ದಾನ ಮಾಡಿದ್ರೆ ಶ್ರದ್ಧೆಯಿಂದ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಮತ್ತು ಅವ್ರ ಮೈಂಡ್ ಚೇಂಜ್ ಆಗುತ್ತೆ. 90% ಟಿ ವಿಲಿ ಯಾರ್ಯಾರು ಬರ್ತಾರೆ ಅಲ್ಲೇನೋ ಒಂದು ಪರಿಹಾರ ಕೊಟ್ಟಿದ್ದೀರ ಅಂತ ಪಾಪ ಆ್ಯಂಕರ್ಗಳು ಪರಿಹಾರ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ಒಬ್ಬರು ಮಾಡಲ್ಲ. ನಾನು ಕೇಳಿದ್ದೀನಿ ವಾಪಸ್. ಯಾಕಂದರೆ ನಮಗೆಲ್ಲ ಈ ಕಾಲ್ ಲಿಸ್ಟ್ಗಳೆಲ್ಲ ಬರ್ತಾವಲ್ಲ, ವಾಪಸ್ ನಾವು ಕಾಲ್ ಮಾಡಿದಾಗ ಗುರುಗಳು ಸಿಕ್ಕಿದ್ರಲ್ಲ, ನಿಮಗೆ ಕರೆಗೆ ಮಾಡಿದ್ರಲ್ಲ ಅಂತಂದರೆ ಅದು ಮಾಡಬೇಕಾ? ಅಲ್ಲೇ ನಿಮಗೆ 9 ಗ್ರಹಗಳು ಡೌನ್ ಆಗಿಬಿಡ್ತಾವೆ. ನಿಮಗೆ ದೋಷ ಇದೆ ನಮ್ಮ ಜಾತಕದಲ್ಲಿ. ನೀವು ಮಾಡೋ ಕರ್ಮಗಳಿಂದನೇ ದೋಷ ಬರ್ತದೆ ಹೊರತು ನೀವು ಕೇಳೋ ಪ್ರಶ್ನೆಗಲ್ಲ ದೋಷ ಬರೋದು. ಒಬ್ರು ಯಾರೋ ಒಬ್ಬರು ಅಲ್ಲಿ ಟಿ ವಿಲಿ ಕೂತ್ಕೊಂಡಿರೋರು ಮಹಾತ್ಮರೋ ಅಥವಾ ಯಾರೋ, ಅದು ಬೇಡ ನನಗೆ, ಅದ್ರ ವಿಚಾರ ಬೇಡ. ಅವ್ರು ಹೇಳಿರ್ತಾರೆ ಇಂಥ ಶನಿ ಪೂಜೆ ಮಾಡಮ್ಮ, ಇಂಥ ಮಂಗಳ ಪೂಜೆ ಮಾಡೋ ಅಂತ. ಕೇಳೋದು ಕೇಳ್ತಾರೆ. ಈ ಗಂಡಸರು ಅಷ್ಟೇ ಹೆಂಗಸರು ಅಷ್ಟೇ, ತೊಗೊಂಡೋಗಿ ಮಾಡಲ್ಲ. ಮಾಡದೇ ಇದ್ದಾಗ ನಿಮ್ಮ ವೈಬ್ರೇಷನ್ ಆಕಾಶದಲ್ಲಿರುತ್ತೆ. ಪ್ರಶ್ನೆ ಕೇಳಿದಾಗ ಗ್ರಹಗಳ ವೈಬ್ರೇಷನ್ ಕೇಳಿರ್ತೀರ. ಆ ಹೇಳ್ತಕ್ಕಂಥ ವ್ಯಕ್ತಿ ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ, ಒಟ್ಟಿನಲ್ಲಿ ಗ್ರಹಗಳಿಗೆ ಶಾಂತಿ ಮಾಡಿ ಅಂತಲೇ ಏನೋ ಹೇಳ್ತಾನೆ. ಇಟ್ ಈಸ್ ಪಾಸಿಟಿವ್ ಅಂತಲೇ ತಿಳ್ಕೊಳ್ಳೋಣ. ಅದನ್ನು ಕೂಡ ಯೂನಿವರ್ಸ್ಗೆ ಹೋಗುತ್ತೆ. ಯೂನಿವರ್ಸ್ ಕಾಯ್ತಾ ಇರುತ್ತೆ. ಇವನು ಕೇಳ್ದ, ಅವನು ಹೇಳ್ದ, ಇವನು ಕೇಳ್ದ, ಬಟ್ ಮಾಡಿದ್ನಾ? ದಟ್ ಈಸ್ ವೇರ್ ಅಸ್ಟ್ರಾಲಜಿ ಡಸಂಟ್ ವರ್ಕ್. ಅಸ್ಟ್ರಾಲಜಿ ಡಸಂಟ್ ವರ್ಕ್. ಸೊ ಈ ಎಲ್ಲ ಪಬ್ಲಿಕ್ಕಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಯಾಕೆ ಜ್ಯೋತಿಷ್ಯ ವರ್ಕ್ ಆಗಲ್ಲ ಅಂದರೆ, ಫ್ರೀ ಕಾಲ್ಗೆ ಕಾಯ್ತಾ ಇರ್ತೀರಲ್ಲ, ಫ್ರೀ ಕಾಲೇ ಅನ್ಕೊಳ್ಳಿ. ನಾನು ಫ್ರೀ ಕಾಲ್ ಎಷ್ಟು ಹೇಳಿದ್ರು ಮಾಡ್ತಾ ಇರ್ತಾರೆ. ಅದು ನಮಗೇನಿಲ್ಲ, 10 ವರ್ಷದಿಂದ ನೋಡ್ತಾ ಇದ್ವಿ. ಆದರೆ ಅದೇ ಥರ ಹೋಗ್ಬಿಟ್ಟು ಅಲ್ಲಿ ಪೂಜೆಗೆ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಚೊಂಬು ಸಿಗುತ್ತಲ್ಲ, ಚೊಂಬು ಸಿಗಲ್ಲ. ಚೊಂಬುಗೂ ಒಂದು ರೇಟ್ ಇದೆ. ಪ್ಲಾಸ್ಟಿಕ್ ಚೊಂಬು ಸಿಗಲ್ಲ. ಪ್ಲಾಸ್ಟಿಕ್ ಚೊಂಬು ಸಿಗಲ್ಲ ರೀ, 10 ರೂಪಾಯಿದು. ಅದೂ ಸಿಗಲ್ಲ. ಪೂಜೆಗೆ ಹೋಗಬೇಡಿ ಅಂತ ಹೇಳಲ್ಲ. ಪೂಜೆ ಮನಃಶಾಂತಿಗೆ, ಆಧ್ಯಾತ್ಮಿಕ ಚಿಂತನೆಗೆ, ಹಾಗೆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಪೂಜೆ ಮಾಡೋದೇ ಹೊರತು ಪೂಜೆಯಿಂದ ಫಲ ಅಪೇಕ್ಷಾ ಸುಳ್ಳು. ಯಾರ್ಯಾರು ಎಲ್ಲೆಲ್ಲಿ ಪುರೋಹಿತರು ನಿಮಗೆ ಅದಾಗುತ್ತೆ ಈ ಪೂಜೆ ಮಾಡಿದ್ರೆ ಅಂದರೆ ಬರೀ ಸುಳ್ಳು. ಅವರೇ ಉದ್ಧಾರ ಆಗಿಲ್ಲ. ಎಲ್ಲಿ ಉದ್ಧಾರ ಆಗಿದ್ದಾರೆ ಅವರು? ಇವತ್ತು ಪೂಜೆಗಳಿಂದ ಎಲ್ಲರೂ ಉದ್ಧಾರ ಆಗಿಬಿಟ್ಟಿದ್ರೆ ಇವತ್ತು ಎಲ್ಲ ಅರ್ಚಕರು ದೊಡ್ಡ ಬಂಗಲೆ ಕಾರಲ್ಲಿರಬೇಕಾಗಿತ್ತು. ಆರ್ಥಿಕ ಪರಿಸ್ಥಿತಿಯಲ್ಲಿ ಹೇಳ್ತಾರದು ನಾನು. ಪೂಜೆ ಅನ್ನೋದು ಒಂದು ದೊಡ್ಡ ಸುಳ್ಳು. ಯಾವ ರೀತಿ ಫಲ ಅಪೇಕ್ಷೆ. ಮದುವೆ ಆಗಿಲ್ವಾ ಪೂಜೆ ಮಾಡಿಸಿ, ಬಿಸ್ನೆಸ್ ಆಗಿಲ್ವಾ ಪೂಜೆ ಮಾಡಿಸಿ. ಮುಸ್ಲಿಮ್ ಅವ್ರು ಯಾವುದು ಪೂಜೆನೇ ಮಾಡಲ್ಲ. ನಮ್ಮದು ಮುಸ್ಲಿಮ್ ಅವ್ರು ಯಾವ ಲಕ್ಷ್ಮೀ ಪೂಜೆ ಮಾಡ್ತಾರೆ? ಯಾವ ಕುಬೇರನ ಪೂಜೆ ಮಾಡ್ತಾರೆ? ಅಮೇರಿಕದಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ಸು, ಅಮೇರಿಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಇದೆ. ಇವತ್ತೇನು ಫೇಸ್ಬುಕ್ ಇದೆ, ಇಂಡಿಯನ್ದು ಯಾರ್ದು ಅಲ್ಲ. ಇವತ್ತೇನು ಯೂಟ್ಯೂಬ್ ಇದೆ, ಕ್ರಿಶ್ಚಿಯನ್ ಅವ್ರದ್ದು.
ಫೇಸ್ಬುಕ್ ಬಂದಿರೋದು ಕ್ರಿಶ್ಚಿಯನ್ ಅವ್ರದ್ದು. ಅರ್ಥ ಆಯ್ತಲ್ಲ? ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಬೇಕಾದಷ್ಟು. ಇವತ್ತು ಇಂಟರ್ನೆಟ್ ಕಂಡುಹಿಡಿದಿರೋದು ಕ್ರಿಶ್ಚಿಯನ್ಸ್ ಅವರೇ. ಅವ್ರಿಗೆ ಹೆಂಗೆ ಲಕ್ಷ್ಮಿ ಒಲ್ದಿದೆ? ಈ ಕಾನ್ಸೆಪ್ಟ್, ಈ ಪಬ್ಲಿಕಲ್ಲಿರ್ತಕ್ಕಂಥ ಕಾನ್ಸೆಪ್ಟು, ಲಕ್ಷ್ಮಿ ನಾವು ಪೂಜೆ ಮಾಡಿದ ತಕ್ಷಣ ಕಾಸು ಬರ್ತದೆ ಅನ್ನೋ ಕಾನ್ಸೆಪ್ಟೇ ರಾಂಗ್. ಲಕ್ಷ್ಮಿ ಆರಾಧನೆ ಮಾಡಿದ್ರೆ ನಮಗೆ 10,000 ರೂಪಾಯಿ ಬಂದರೂ ಕೂಡ 10,000 ರೂಪಾಯಿನ ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಪ್ರಚೋದನೆ ಆಗುತ್ತೆ. ಜನಗಳು ಅರ್ಥ ಮಾಡ್ಕೊಂಡಿಲ್ಲ. ಈ ಬೆಳಿಗ್ಗೆ ಹೊತ್ತು ಈ ವಾಹಿನಿಲಿ ಕೂತ್ಕೊಂಡು ಜ್ಯೋತಿಷ್ಯ, ಲಕ್ಷ್ಮೀ ಪೂಜೆ ಮಾಡಮ್ಮ ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ, ಆಮೇಲೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂದುಬಿಡ್ತದೆ, ಈ ವಾಚ್ ಹಾಕೊಳ್ಳಿ ನಿಮ್ಗೆ ದುಡ್ಡು ಬರ್ತದೆ, ಈ ವಾಚ್ ಹಾಕೊಳ್ಳಿ ದುಡ್ಡು ಬರ್ತದೆ. ಹೌದು. ನಾನು ಯಂತ್ರ ಹಾಕಿದ್ದೀನಿ, ನಾನು ಯಂತ್ರ, ನಂದು ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಅದ್ರಲ್ಲಿ ಏನು ಹೇಳಿದ್ದೀನಿ? ಇಟ್ ಇಸ್ ಎ ಮಷೀನ್ ವಿಚ್ ವೈಬ್ರೇಟ್ಸ್ ಪಾಸಿಟಿವಿಟಿ ಅಷ್ಟೇ. ಅವು ಯಾವ್ದಾದ್ರು ನಾನು ಕೈಲಾಶ್ ಯಂತ್ರ ಹಾಕ್ರಿ ನಿಮಗೆ BMW ಬಂದು ನಿಂತ್ಕೊಳ್ತದೆ ನಿಮ್ಮ ಮನೇಲಿ, ಕೈಲಾಶ್ ಯಂತ್ರ ಹಾಕಿ ನಿಮಗೆ ಮೇಲಿಂದ ಚಿನ್ನದ ಬಿಸ್ಕೆಟ್ ಉದುರುತ್ತದೆ, ಆಮೇಲೆ ಕಸ್ಟಮರ್ ಬಂದು ಇಟ್ಕೊಂಡು ಹೋಗ್ತಾರೆ. ಮೇಲೆ ಉದುರಿದ ತಕ್ಷಣ ಕಸ್ಟಮರ್ ಬರ್ತಾರಲ್ಲ, ಕಸ್ಟಮ್ಸ್ ಅವರು, DIR ಅವರು ಯಾರೋ ಒಬ್ಬರು ಮನೆ ಸಿಗಾಕೊಂಡು ಅವ್ರು ಬರ್ತಾರೆ. ಇಂಥ ದರಿದ್ರ ಆಲೋಚನೆಗಳೇ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥದ್ದು. ನಮ್ಮ ಧರ್ಮ ಉಳ್ಸಕ್ಕೆ ಒಬ್ಬರು ಇಲ್ಲ, ಅದರಲ್ಲಿ ನ್ಯೂನ್ಯತೆ ಕಂಡುಹಿಡಿತಾರೆ. ಮೊನ್ನೆ ಯಾವನೋ ನಂದು ಯೂಟ್ಯೂಬ್ ತಗೊಂಡು ಟ್ರೋಲ್ ಮಾಡಿದ್ದ, ಜ್ಯೋತಿಷ್ಯದಲ್ಲಿ ಏನೋ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದಾ ಅಂತ. ಅವನಿಗೆ ಫುಲ್ ವಿಡಿಯೋನೇ ನೋಡಿಲ್ಲ. ನಾನು ಹೇಳಿದ್ದೀನಿ ಅವ್ರಿಗೆ ಕ್ಲಿಯರಾಗಿ, ಜ್ಯೋತಿಷ್ಯ ಶಾಸ್ತ್ರವಾಗಲಿ ಸ್ಪೆಕ್ಯುಲೇಷನ್ ಪ್ರಮೋಟ್ ಮಾಡಲ್ಲ. ನನ್ನಲ್ಲಿ ದುಡ್ಡಿನ ಯೋಗ ಇದ್ದರೆ ನಾನು ಶೇರ್ ಮಾರ್ಕೆಟ್ ಹಾಕಿದ್ರು ದುಡ್ಡು ಬರುತ್ತೆ, ಬಿಸ್ಕೆಟ್ ಕಂಪ್ನಿಗೆ ಹಾಕಿದ್ರು ದುಡ್ಡು ಬರುತ್ತೆ, ಗೋಲ್ಡ್ ಬಿಸ್ನೆಸ್ಗಾರು ದುಡ್ಡು ಬರುತ್ತೆ, ಕೊನೆಗೆ ಚಪ್ಪಲಿ ಬಿಸ್ನೆಸ್ ಮಾಡಿದ್ರು ದುಡ್ಡು ಬರುತ್ತೆ, ಕೋಟ್ಯಾಧೀಶರು ಆಗ್ತೀನಿ. ನನ್ನ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಹಣದ ಕಾಂಬಿನೇಷನ್ ಇದ್ದರೆ. ಅವನ ತಲೆಕೆಟ್ಟವನು, ಅವನು ಯಾವ ಯೂಟ್ಯೂಬ್ ಏನೋ ಇಟ್ಕೊಂಡವನು, ಹ್ಯಾಪಿ ಲೈಫ್ ಅಂತ ಇಟ್ಕೊಂಡವನು, ಹುಚ್ಚು ನನ್ನ ಮಗ. ಅವನಿಗಿರೋ ಸಬ್ಸ್ಕ್ರೈಬರು ನನ್ನ ಕಾಲು ಭಾಗನೂ ಇಲ್ಲ. ಹ್ಯಾಪಿ ಲೈಫ್ ಅಂತ ಯಾವುದೋ ಇದೆ, ತಲೆಕೆಟ್ಟವನು. ನಂದೇ ವಿಡಿಯೋ ಹಾಕಿದ್ದಾನೆ, ನನ್ನ ಬಗ್ಗೆನೇ ಏನೋ ನೆಗೆಟಿವ್ ಮಾತಾಡಿದ್ದಾನೆ. ಅವನಿಗೆ ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯನೇ ಗೊತ್ತಿಲ್ಲ. ಮೂರ್ಖರು ಹೆಂಗೆ ಅಂತಂದರೆ, ವಿನಯವಾಗಿ ಮಾತಾಡ್ಬಿಟ್ರೆ ಅವನು ಅತಿ ಬುದ್ಧಿವಂತ ಅಂದ್ಕೊಳ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ, ತಿಳ್ಕೊಳ್ಳಿ. ಅತಿ ವಿನಯವಾಗಿ ಮಾತಾಡ್ತಾರೆ. ಆಮೇಲೆ ಒಂದು ಯೂಟ್ಯೂಬ್ ನೋಡಿದೆ, ಎಲ್ಲರ ವಿಚಾರದಲ್ಲೂ ಕಾಲೆಳಿತಾ ಇದ್ದಾನೆ. ಎಲ್ಲರ ವಿಚಾರದಲ್ಲೂ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಯಾರೋ ಒಬ್ಬರು ಅಲ್ಲಿ ಯಾರ್ದೋ ಇನ್ನೊಬ್ರದ್ದು ವಿಚಾರ ತಗೊಂಡು ಕಾಲೆಳಿತಾ ಇದ್ದಾನೆ, ನನ್ನ ವಿಚಾರ ತಗೊಂಡು ಕಾಲೆಳಿತಾನೆ. ಅಂದರೆ ಹೀ ಈಸ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಕರೀತಾರೆ ಅವ್ರನ್ನ. ಅಂಥವ್ರಿಗೆ ಲೈಕ್ ಕೊಡ್ತಾ ಹೋಗ್ತಾರೆ, ಅಂಥವ್ರಿಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ನೀನು ಏನದಲ್ಲಿ ಗ್ರೇಟು? ಮಾತಿನಲ್ಲಿ ಗ್ರೇಟು. ಮಾತಿನಲ್ಲಿ ಗ್ರೇಟ್ ಅಂದರೆ ಯಾವ ಮಾತಿನಲ್ಲಿ? ಬೇರೆಯವರು ಕಾಲೆಳೆಯೋ ಮಾತುಗಳಲ್ಲಿ ಗ್ರೇಟಾ? ಅದಕ್ಕೆ ಚಪ್ಪಾಳೆ ಹೊಡಿದು ಲೈಕ್ ಕೊಡೋದಂತೆ. ಆಹಾ, ಏನು ಪಬ್ಲಿಕ್ ಜನಗಳು, ಏನು ಯೂಟ್ಯೂಬರಲ್ಲಿ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರೋ. ಅವ್ನ ವಿಡಿಯೋಗಳೆಲ್ಲ ನೋಡ್ತಾ ಹೋದೆ, ಎಲ್ಲರೂ ತೆಗೆದು ಅವರ ನ್ಯೂನ್ಯತೆಯನ್ನು ಕಂಡುಹಿಡಿದಿದ್ದು. ಇವನು ಮನೆಗೆ ಹೋದರೆ ಅವ್ರ ಹೆಂಡತಿ ಚಪ್ಪಲಿ ತಗೊಂಡು ಹೊಡಿತಾ ಇರ್ತಾರೆ ಇವನಿಗೆ. ಅದು ನಿಮ್ಗೆ ಏನೂ ಗೊತ್ತಿರಲ್ಲ. ಅವನು ಮದುವೆ ಜೀವನ ಕಿತ್ತೋಗಿರುತ್ತೆ, ಅವ್ರ ಮಕ್ಕಳು ಉದ್ಧಾರ ಆಗಿರಲ್ಲ, ಊರವ್ರಿಗೆಲ್ಲ ಬಂದು ಹೇಳ್ತಾ ಇರ್ತಾರೆ ಭಾಷಣ. ಅವನು ಒಂದರಲ್ಲಿ ಪರಿಣಿತ ಆದರೆ ಮಾತಾಡಬೇಕು. ಯಾಕಂದರೆ ನಮ್ಮ ಜ್ಯೋತಿಷ್ಯ ತಿಳ್ಕೊಂಡು ಅಲ್ಲಿ ಹಾಕೋರು ನಮ್ಮ ಸ್ಟೂಡೆಂಟ್ಸ್ ಸರಿಯಾಗಿ ಹಾಕೋರೆಲ್ಲ. ಎಲ್ಲರೂ ನೀನು ಫಸ್ಟ್ ಕಲಿಯೋ, ಫಸ್ಟು ಅವನು ಹ್ಯಾಪಿ ಲೈಫ್ ಅಂತಿದೆ, ಗೂಗಲ್ ಮಾಡಿ ಹೋಗಿರಿ. ಫಸ್ಟು ನಾನು ಕ್ಲೀನಾಗಿ ಹಾಕಿದ್ದೀನಿ. ಹಾಗಿದ್ದರೆ ಎಲ್ಲರೂ ಬಿಸ್ನೆಸ್ ಮೆನ್ ಅವರೆಲ್ಲ ಬಿಟ್ಬಿಟ್ಟು, ಎಲ್ಲರ ಹತ್ರನೂ ದುಡ್ಡಿದೆ ಅಲ್ವಾ, ಈ ಬಿಸ್ನೆಸ್ ಮಾಡೋಕೆ ಒಂಚೂರು ಇಟ್ಕೊಂಡಿರ್ತಾರಲ್ಲ, ಎಲ್ಲ ಶೇರ್ ಮಾರ್ಕೆಟ್ಗೆ ಹಾಕ್ಬಿಡ್ಲಿ ಬಿಡಿ. ಅವನ ಹತ್ರ ಕೇಳ್ಬಿಟ್ಟು, ತಾಕತ್ತಿದ್ರೆ ಅವನಿಗೆ, ಅದೇನೋ ಶೇರ್ ಮಾರ್ಕೆಟ್ ಮಾಡ್ತಾನಂತವನು. ಎಲ್ಲರೂ ನನಗೆ ಚಾಲೆಂಜ್ ಮಾಡಿ, ನೀವು ನಾನು ಹೇಳ್ಕೊಡ್ತೀನಿ ನಿಮಗೆ ಶೇರ್ ಮಾರ್ಕೆಟು ಹಿಂಗೆ ದುಡ್ಡು ಮಾಡ್ತೀನಿ ಅಂತ. ಆ ಥರ ಯಾರೂ ಫೇಮಸ್ಸೇ ಆಗಿಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಕರ್ಮ ಅನ್ನೋದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಅದ್ಭುತ ಅಂದರೆ, ಪ್ರತಿಯೊಂದು ಕರ್ಮಫಲದ ಮೇಲೆ ನಿಂತಿದೆ. ಪ್ರತಿಯೊಂದು ಕರ್ಮಫಲದ ಮೇಲೆ ನಿಂತಿದೆ. ನಾನೊಬ್ಬರ ಬಗ್ಗೆ ಮಾತಾಡಲ್ಲ, ಆದರೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಅವ್ನು ಹೋಗಿ ಇಂಟರ್ವ್ಯೂ ಮಾಡಿರಬೇಕು. ಅವನು ವೇಸ್ಟ್. ಅವನು ಹ್ಯಾಪಿ ಲೈಫ್ ಅಂತಿದೆಯಲ್ಲ, ವೇಸ್ಟು. ಯಾರನ್ನೂ ಹೋಗಿ ಸಂಧಿಸಿರಲ್ಲ. ನಮ್ಮ ಆಫೀಸಿಂದ ಕಾಲ್ ಮಾಡಿಸ್ದೆ, ಏನು ಹೇಳ್ತಾನೆ ಗೊತ್ತಾ? ಜ್ಯೋತಿಷ್ ಬಗ್ಗೆ ಏನು ಗೊತ್ತಿಲ್ಲ, ಅವನು ಗಂಧ ಗಾಳಿ ಇಲ್ಲ. ಯಾರೋ ಒಬ್ರು ಚಾಲೆಂಜ್ ಮಾಡಿದಾರ್ರಿ, ಜ್ಯೋತಿಷ್ಯ ಸುಳ್ಳು ಬುಕ್ ಬರೆದಿದ್ದಾರೆ, 1 ಕೋಟಿ ರೂಪಾಯಿ ಕೊಡ್ತಾರಂತೆ, ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾರೆ.
ಜ್ಯೋತಿಷ್ಯ ಸುಳ್ಳು ಅಂದರೆ ಯಾವ ಕಾಂಟೆಕ್ಸ್ಟಲ್ಲಿ ಸುಳ್ಳು? ಕಾಂಟೆಕ್ಸ್ಟ್ ಅಂತ ಬರುತ್ತೆ. ಯಾವ ಕಾಂಟೆಕ್ಸ್ಟಲ್ಲಿ ಸುಳ್ಳು? ಮತ್ತು 1 ಕೋಟಿ ಕೊಡೋನು ಬಂದು ನನ್ನ ಕ್ಲಾಸ್ಗೆ 15,000 ಕೊಟ್ಟು ಕಲೀಲಿ, ಆಮೇಲೆ ಚಾಲೆಂಜ್ ಮಾಡಲಿ. 1 ಕೋಟಿಲಿ 15,000 ಇಟ್ಬಿಟ್ಟು ನನ್ನ ಕ್ಲಾಸ್ ಕಲೀಲಿ, ಆಮೇಲೆ 1 ಕೋಟಿ ನನಗೆ ಕೊಡಬೇಕಾ? ಅಥವಾ ಎಲ್ಲ ಊರವ್ರಿಗೆಲ್ಲ ದಿನೇಶ್ ಗುರೂಜಿ ಬರೀ ಸುಳ್ಳು ಹೇಳ್ಕೊಡ್ತಾನೆ, ಜ್ಯೋತಿಷ ಸುಳ್ಳು ಅಂತ ಪ್ರಚಾರ ಮಾಡಬೇಕಾ? ಮಾಡೋಕ್ಕೆ ಹೇಳಿ. ಆ ಹ್ಯಾಪಿ ಲೈಫ್ಗೆ ಅವ್ನಿಗೆ ಹೇಳೋದು ನಾನು. ಅವ್ನು ಯಾವ ತಿಕ್ಲ ಇದ್ದಾನೆ ಯೂಟ್ಯೂಬ್ ಮಾಡಿಕೊಂಡು ಇರೋ ಬರೋರ್ದೆಲ್ಲ ಹಾಕ್ತಾನೆ. ಅಂಥವ್ರಿಗೆ ಸಬ್ಸ್ಕ್ರೈಬರ್ ಬೇರೆ ಆಗಿದ್ದಾರೆ. ನಮ್ಮ ಹಿಂದೂಗಳಿದಾರಲ್ಲ, ನಮ್ಮ ಹಿಂದೂಗಳಿಗೆ ಕಾಲಿಳಿಯೋಕ್ಕೆ ಸಬ್ಸ್ಕ್ರೈಬರ್ ಬೇರೆ ಆಗಿದ್ದಾರೆ ಅವನಿಗೆ. ಅದು ನನ್ನ ಫೋಟೋನೇ ಹಾಕಿದ್ದಾನೆ. ಭಾಳ ಖುಷಿ. ಪಬ್ಲಿಕ್ ಮಾಡಲಿ, ಪಬ್ಲಿಸಿಟಿ ಮಾಡಲಿ, ನಮ್ಗೆ ಭಾಳ ಸಂತೋಷ. ಮಾಡೋದು ಮಾಡ್ತೀರಾ, ಒಳ್ಳೇದು ಮಾಡಿರಿ ಸ್ವಾಮಿ, ತಿಳ್ಕೊಂಡು ಮಾಡಿ. ನಾನು ಆಫೀಸ್ಗೆ ಕರೆದೆ, ಬರಲೇ ಇಲ್ಲ ಆ ಮನುಷ್ಯ. ಆ ಹ್ಯಾಪಿ ಲೈಫ್ ಅಂತ ಇದ್ದಾನಲ್ಲ, ಬರಲೇ ಇಲ್ಲ. ನಮ್ಮ ಸ್ಟಾಫ್ ಕೈಲಿ ಮಾಡಿಸಿದ್ವಿ. ನಾನು ಮಾತಾಡಿದೆ, ಸರ್ ನಮಗೆ 65,000 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಜ್ಯೋತಿಷ್ಯ ನಿಜ ಅಂತಂದರೆ ಅವ್ನು ಬಂದು ಅವ್ರ ಬಗ್ಗೆ, ಆ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕು. ಹೌದು ಹೌದು ಹೌದು. ಅದು ಬಿಟ್ಬಿಟ್ಟು ಯಾವನೋ 3rd ಕ್ಲಾಸ್ ನನ್ನ ಮಗ 1 ಕೋಟಿ ಕೊಡ್ತಾನಂತೆ, ಜ್ಯೋತಿಷ್ಯ ಸುಳ್ಳು ಪ್ರೂವ್ ಮಾಡಿ ಅಂತ ಯಾರೋ ಪುಸ್ತಕ ಬರೆದಿರಂತೆ, ಅವ್ರದ್ದೆಲ್ಲ ಲಿಂಕ್ ಕಳಿಸ್ತೀನಿ ಅಂದ. ಲಿಂಕು ಕಳಿಸಿಲ್ಲ, ಮಣ್ಣು ಕಳಿಸಲಿಲ್ಲ. ಅತಿವಿನಯಂ ಧೂರ್ತ ಲಕ್ಷಣಂ ಪಕ್ಕ. ಯಾಕೆಂದರೆ ನಮ್ಮ ಅಶ್ವವೇಗ ಚಾನಲ್ದು ಲೋಗೋನೂ ಹಾಕಿದ ನಾವು. ಅದು ಬೇಜಾರಾಯ್ತು ನನಗೆ. ನನ್ನ ಬಗ್ಗೆ ಹೇಳ್ಕೊಳ್ಳಿ. ಅವ್ನು ಯಾವುದೋ ಕಿತ್ತೋಗಿರೋನು, ಅವ್ನು ಯಾವುದೋ ಒಂದು ಒರಿಜಿನಾಲಿಟಿನೇ ಇಲ್ಲ. ಇವತ್ತೇನಾಗ್ಬಿಟ್ಟಿದೆ, ಎಲ್ಲರೂ ಯೂಟ್ಯೂಬ್ ರಾಜ ಆಗ್ಬಿಟ್ಟಿದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ ಅನ್ನೋದೊಂದು ಇರ್ತದೆ. ಅದಕ್ಕೆಂದರೆ ಇಲ್ಲೊಂದು ಸೆಟಪ್ ಇದೆ. ಆ ಯೂಟ್ಯೂಬ್ ಅವನಿಗೆ ಎಂಪ್ಲಾಯೀಸ್ ಅನ್ನೋದೇ ಇರಲ್ಲ. ಪಾಪ ಇಲ್ಲಿ ಅಶ್ವವೇಗದಲ್ಲಿ ಸಂಬಳ ಕೊಡ್ತಾರೆ, ಒಂದು 100 ಜನ ಕೆಲಸ ಮಾಡ್ತಾರೆ, ಅರ್ಥ ಆಯ್ತಲ್ವಾ? ನ್ಯೂಸ್ ಹೇಳ್ತಾರೆ, ಇಷ್ಟು ಜನಕ್ಕೆ ಕ್ಯಾಮ್ರಾಮನ್ಗೆ ಹಿಡಿದು ನಿಮಗೆ ಮತ್ತು ಅಲ್ಲಿ ಕೂತಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ಪ್ರಸಾರ ಮಾಡ್ತಕ್ಕಂಥವ್ರಿಗೆ ಅನ್ನ ಬರ್ತಾ ಇದೆ. ಈ ಅಶ್ವವೇಗದಿಂದ ಅನ್ನ ಬರ್ತಾ ಇದೆ. ನನಗಿವತ್ತು ಈ ಮಾತು ಹೇಳೋಕ್ಕೆ ನನಗಿಂತ ಹೆಚ್ಚಾಗಿ ಆ ಅಶ್ವವೇಗ ಲೋಗೋ ಹಾಕಿದ್ನಲ್ಲ, ಅದು ತಪ್ಪು. ಬರೀ ನನ್ನ ಫೋಟೋ ಹಾಕಬೇಕಾಗಿತ್ತು. ಆ ಚಾನಲ್ದೇ ಐಡಿಯಾ ಹಾಕಿದ್ನಲ್ಲ, ತಪ್ಪದು. ಇವನು ಯಾವ ಬಾಧ್ಯತೆಯೂ ಇಲ್ಲ. ಈ ಹ್ಯಾಪಿ ಲೈಫ್ ಅಂತ ಇರ್ತಕ್ಕಂಥವನು ಈ ಬಾಧ್ಯತೆಯೇ ಇಲ್ಲ ಅವನಿಗೆ ಅದನ್ನೆಲ್ಲ ಮಾತಾಡೋಕ್ಕೆ. ಮಾತಾಡಬಾರ್ದು. ನಾನು ಅವನ ಬಗ್ಗೆ ಏನು ಹೋಗ್ಬಿಟ್ಟು ಅವನೇನು ಮಾಡ್ತಾನೆ, ನಾನು ಜಸ್ಟ್ ಜನರಲಾಗಿ ನೋಡಿದ್ದು. ಇರೋ ಬರೋರ್ನೆಲ್ಲ ಕಾಲೆಳಿತಾನೆ. ಆ ಕಾಲೆಳಿತಾ ಇರೋರು ಲೈಕ್ ಕೊಡ್ತಿರಲ್ಲ, ನಿಮಗೂ ಅದೇ ಬುದ್ಧಿನೇ. ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ, ಸೇಮ್ ಬುದ್ಧಿ, ಸೇಮ್ ಮನಸ್ಥಿತಿ. ಅವ್ರು ಯಾರು ಉದ್ಧಾರ ಆಗಿದ್ರು ಅವ್ರು ಕಾಲೆಳಿಯೋದು. ಆದರೆ ಉದ್ಧಾರ ಆಗಿರೋದ್ರಲ್ಲಿ 80% ಒಳ್ಳೇದಿರುತ್ತೆ, 20% ಕೆಟ್ಟದಿರ್ತದೆ. ಆ 20% ಇಟ್ಕೊಂಡು ಮಾತಾಡೋದು ಜನ. ಎಲ್ಲರದು ಅಷ್ಟೇ. ಯಾವತ್ತೂ ಆಗಲಿ ಒಂದು ತಿಳ್ಕೊಳ್ಳಿ, ಬೆಳೆದಿರೋರ ಬಗ್ಗೆನೇ ಮಾತಾಡೋದು ಜಾಸ್ತಿ. ಸುಮ್ಮನೆ ಕೆಲವ್ರು ಕೂತಿರ್ತಾರಲ್ಲ, ಕೆಲವು ಪಬ್ಲಿಕ್ ಇರ್ತೀರ, ನೀವೆಲ್ಲ ಮನೆ ಕೂತಿರ್ತಾರಲ್ಲ, ನಿಮ್ಮ ಬಗ್ಗೆ ಯಾರು ಮಾತಾಡೋಲ್ಲ. ಬೆಳೆದಿರೋರ ಬಗ್ಗೆ ಮಾತ್ರನೇ ಮಾತಾಡೋದು. ಅದು ಗುರುವಿನ ಶಾಪಕ್ಕೆ ಗುರಿ ಆಗ್ತಾರೆ ಅವರೆಲ್ಲ. ಯಾಕೆಂದರೆ ಜ್ಞಾನದಿಂದ ಬೆಳೆದಿರ್ತಾರೆ. ಗುರುಗೂ ನ್ಯೂನ್ಯತೆ ಇದೆ ರೀ. ಇವತ್ತೊಂದು ಲಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ ಹೋಗೋಣ. ಗುರು ಭಾಳ ಬಲವಾಗಿರಬೇಕು ಅಂತಾರೆ. ಆ್ಯಕ್ಚುಲಿ ಗುರುಗೆ ಯಾವುದೇ ದೇವಸ್ಥಾನ ಇಲ್ಲ, ಕೊಟ್ಟಿಲ್ಲ. ಯಾಕೆ ಅಂದರೆ ಯಾವುದೋ ಒಂದು ನ್ಯೂನ್ಯತೆ ಇದೆ ಅಂತ ಹೇಳ್ಬಿಟ್ಟು ಗುರುಗೆ ಯಾವುದೇ ಕಾರಣಕ್ಕೂ ಎಲ್ಲೂ ದೇವಸ್ಥಾನ ಇಲ್ಲ. ಅದು ಶಾಸ್ತ್ರದಲ್ಲೇ ಬಂದಿದೆ. ಗುರುಗೆ ದೇವಸ್ಥಾನ ಇಲ್ಲ. ಅದೊಂದು ಇನ್ನೊಂದು ದಿವಸ ಹೇಳ್ತೀನಿ ಯಾಕೆ ಗುರುಗೆ ದೇವಸ್ಥಾನ ಮಾಡಿಲ್ಲ. ಎಲ್ಲಿ ಎಷ್ಟು ಜನ ಇದೆ? ಶನಿಗೆ ದೇವಸ್ಥಾನ ಇದೆಯಾ? ಸ್ಯಾಟರ್ನ್ ನೋಡ್ತಿಲ್ಲ. ಗುರುಗೆ ಎಲ್ಲಿದೆ ಹೇಳಿ? ಒಂದು ಹುಡುಕ್ಬಿಡಿ ನೋಡೋಣ. ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಾಡಿದ್ದಾರೆ, ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ತಿಳ್ಕೊಳ್ಳಲ್ಲ ಜನ. ಒಬ್ರದ್ದು ಏನೋ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಬರಬೇಕು, ತೋರಿಸ್ತೀನಿ. 65,000 ಜನ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ, ತೋರಿಸ್ತೀನಿ. ಆಟೋ ರಿಕ್ಷಾ ಡ್ರೈವರಿಂದ ಹಿಡಿದು ಪೈಲಟ್ವರೆಗೂ ನಂಗೆ ಸ್ಟೂಡೆಂಟ್ಸ್ ಇದ್ದಾರೆ. ಅಗ್ರಿಕಲ್ಚರಿಸ್ಟು, ವ್ಯವಸಾಯ ಮಾಡೋದ್ರಿಂದ ಹಿಡಿದು ಸೈಂಟಿಸ್ಟ್ವರೆಗೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಟೀಚರಿಂದ ಹಿಡಿದುಬಿಟ್ಟು ಡಾಕ್ಟರ್ಗೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ಯಾರೋ ಹ್ಯಾಪಿ ಲೈಫ್ ಅಂತ ನಿನಗೆ ಏನು ಸಬ್ಸ್ಕ್ರೈಬರ್ ಇದ್ದಾರೆ? ನೀನು ಏನು ಸಾಧನೆ ಮಾಡಿದೀಯಾ? ಸಾಧನೆ ಮಾಡೋರನ್ನ ಕರೆದು ಕೂತ್ಕೊಂಡು ವಾದ ಮಾಡು. ವಾದ ಮಾಡಲ್ಲ. ವಿತಂಡವಾದಿಗಳು ಇನ್ನೊಬ್ರಿಗೆ ಹೆಂಗೆ ಕಾಲು ತೆಗೆಯೋಣ, ಅವ್ರು ಎಷ್ಟು ಮಾತಾಡೋದು ಅಷ್ಟು ಮಾತ್ರ ತೆಗೆದು ಹಾಕೋದು. ಪೂರ್ತಿ ಪಿಕ್ಚರ್ ಇಲ್ಲ. ಈ ಬೇರೆಯವರೆಲ್ಲ ಕಳ್ಳ ವಿಡಿಯೋ ಮಾಡ್ತಾರಲ್ಲ, ಕಳ್ಳ ವಿಡಿಯೋ ಕೆಲಸಗಳು ಮಾಡಿರ್ತಾರೆ. ಇದೆಲ್ಲ ಶಾಶ್ವತವಾಗಿ ಅವ್ರ ಯೂಟ್ಯೂಬ್ ನಡೆಯಲ್ಲ. ಯಾಕೆಂದರೆ ಮೇಲ್ಗಡೆ ಇರೋನೊಬ್ಬ ಇರ್ತಾನೆ, ಒಬ್ಬ ವ್ಯಕ್ತಿ ಕಷ್ಟಪಟ್ಟಿರೋದು ನೋಡ್ತಾ ಇರ್ತಾನೆ. ಮಾತಿನಲ್ಲಿ ಏನೋ ಒಂದು ಅಚಾನಕ್ಕಾಗಿ ಕೆಟ್ಟದ್ದು ಬರುತ್ತೆ, ಅದನ್ನೇ ಇಟ್ಕೊಂಡು ಇವ್ನು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಅವರ ಕರ್ಮ ಕಂಡುಕೊಳ್ತಾರೆ. ಸೊ ಕರ್ಮ ಇಸ್ ಟ್ರಾನ್ಸ್ಫರ್ಡ್ ಟು ಯು. ಈ ಡಸಂಟ್ ನೋ ಅಬೌಟ್ ಕರ್ಮ ಥಿಯರಿ ಅಟ್ ಆಲ್. ಅಷ್ಟೇ.
ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರುಗಳಿಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ PhD ಪದವಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಜಿ ಅಂತ. ನಾನು 77ನೇ ಬ್ಯಾಚ್ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವರ ಸಾರಥ್ಯದಲ್ಲಿ ನಾನು ನಕ್ಷತ್ರ ನಾಡಿ, ಭೃಗುನಂದ ನಾಡಿ, ಹೈಯರ್ ಕ್ಲಾಸು, ಜೈಮಿನಿ ಜ್ಯೋತಿಷ್ಯ ಮತ್ತು ಡಾಕ್ಟ್ರಿನ್ ಆಫ್ ಅಸ್ಟ್ರಾಲಜಿ ಡಾಕ್ಟ್ರೇಟು ಪಡೆದಿದ್ದೀನಿ. ಈಗ ಮಾಸ್ಟರ್ ವಾಸ್ತುನೂ ಪಡೆದಿದ್ದೀನಿ. ನಕ್ಷತ್ರ ನಾಡಿ ಸುಲಭವಾದ ವಿಷಯ, 15 ದಿನಗಳಲ್ಲಿ ಸುಲಭವಾಗಿ ಸುಲಲಿತವಾಗಿ ಹೇಳ್ಕೊಂಡ್ಬಿಡ್ತಾರೆ. ದಯವಿಟ್ಟು ಎಲ್ಲರೂ ಕಲೀರಿ. ಇದು ವೈಜ್ಞಾನಿಕ ಜ್ಯೋತಿಷ್ಯ. ಆಮೇಲೆ ದೋಷಗಳನ್ನು ಮುಕ್ತಿ ಕೊಡಿಸಿ ದೋಸೆಯನ್ನು ತಿನ್ನಿಸುವ ವಿದ್ಯೆ. ಇದು ತುಂಬ ಸರಳವಾಗಿ ಹೇಳ್ಕೊಂಡ್ಬಿಡ್ತಾರೆ. ದಯವಿಟ್ಟು ಎಲ್ಲರೂ ಈ ನಕ್ಷತ್ರ ನಾಡಿಯನ್ನು ಕಲಿತು ವೈಜ್ಞಾನಿಕ ಜ್ಯೋತಿಷವನ್ನು ಬಳಸೋಣ. ನಕ್ಷತ್ರ ನಾಡಿ ಯಾಕೆ ಕಲಿಬೇಕು ಅಂದರೆ, ಇವಾಗ ಯಾವುದೇ ವಿದ್ಯೆದಲ್ಲೂ ಸಮಸ್ಯೆಗಳನ್ನು ಕಂಡುಹಿಡಿಯೋದಕ್ಕಾಗದೇ ಇರೋದು ನಕ್ಷತ್ರ ನಾಡಿಯಲ್ಲಿ ಕಂಡುಹಿಡಿಬೋದು. ಉದಾಹರಣೆಗೆ ಕೊರೋನಾ ಮಹಾಮಾರಿ ಹೆಂಗೆ ಪಾರಾಗೋದು, ಯಾವ ಥರ ಪರಿಹಾರ ಸಿಗೋದೆಲ್ಲ ನಕ್ಷತ್ರ ನಾಡಿ. ಎಲ್ಲ ತಜ್ಞರು ನಕ್ಷತ್ರ ನಾಡಿಗೆ ಬಂದು ಪರಿಹಾರ ಕಂಡುಕೊಂಡು ಅವ್ರು ಪಾರಾಗಿದ್ದಾರೆ. ಅದಕ್ಕಾಗಿ ನಕ್ಷತ್ರ ನಾಡಿ ಕಲಿತು ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆಮೇಲೆ ಈಗಿನ ಕಾಲದಲ್ಲಿರೋ ಎಲ್ಲರೂ ದೋಷಗಳು ಹೇಳ್ತಾರೆ. ಇಲ್ಲಿ ನಕ್ಷತ್ರ ನಾಡಿಯಲ್ಲಿ ದೋಷ ಹೇಳೋದಿಲ್ಲ. ವಾಟ್ ಈಸ್ ದ ಪವರ್ ಆಫ್ ನಕ್ಷತ್ರ ನಾಡಿ ಅಂತ ಯಾರೋ ಒಬ್ರು ನನಗೆ ಕೇಳಿದರು. ನನ್ನ ಅನುಭವದ ಪ್ರಕಾರ ಹೇಳಿದೆ, ಕಾಶಿ ವಿಶ್ವನಾಥನ ದ್ವಾರ ಬಾಗಿಲು ತೆಗೆಯುತ್ತೆ, ಆತ್ಮಾರಾಮ ಅಲ್ಲೋಡಾಗ್ತಾರೆ ಅಂತ. ಈ ಕಾಶಿ ವಿಶ್ವನಾಥನ ದ್ವಾರ ಬಾಗಿಲು ಅಂದರೆ ಮನಸ್ಸಿಗೆ ಮಹಾದೇವ ಅಂತಾರೆ. ಮಹಾದೇವಾಗ ಇನ್ನೊಂದು ಹೆಸರು ಕಾಶಿ ವಿಶ್ವನಾಥ. ಆತ್ಮಾರಾಮ ಅಂತಾರೆ. ಇಲ್ಲಿ ರಾಮ ಇರ್ತಾರೆ, ಆತ್ಮಾರಾಮ ಅಲ್ಲೋಡೋಗ್ತಾರೆ. ಉದಾಹರಣೆ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಾಸ್ಪಿಟಲೈಸ್ ಆದಾಗ ಒಂದು ಪ್ರಶ್ನಾಶಾಸ್ತ್ರ ಕೇಳಿದರು. ಅಂತರ್ಭುಕ್ತಿಯಲ್ಲಿ 4, 6, 8, 12 ಕಾಂಬಿನೇಷನ್ ಇತ್ತು. ವೆರಿ ಸೆನ್ಸಿಟಿವ್ ಟೈಮ್ ಅಂತ ನಾವು ಗ್ರೂಪಲ್ಲಿ ಹಾಕಿದ್ವಿ. ಆಮೇಲೆ ಒಂದು 15 ನಿಮಿಷಕ್ಕೆ ಪವರ್ ಸ್ಟಾರು ಇನ್ನು ಇಲ್ಲ ಅಂತ ಒಂದು ಸುದ್ದಿ ಬಂತು. ಆ ಸುದ್ದಿ ಬಂದ ತಕ್ಷಣ ಇದು ತಲೆಗೆ ಮಹಾದೇವ ಅಂತಾರೆ, ಮನಸ್ಸಿನಂತೆ ಮಹಾದೇವ. ಆ ಕಾಶಿ ವಿಶ್ವನಾಥ ಅಲ್ಲಾಡೋಗ್ಬಿಟ್ರು. ಆಮೇಲೆ ಆತ್ಮಾರಾಮ ಕುಸ್ಸು ಬಿದ್ದೋಗ್ಬಿಟ್ರು. ಯಾಕಂದರೆ ಎಷ್ಟೋ ಜನಕ್ಕೆ ಮನಸ್ಸು ಒಡೆದೋಯ್ತು. ಆಮೇಲೆ ಎಷ್ಟೋ ಜನ ಹಾರ್ಟ್ ಫೇಲ್ಯೂರ್ ಆಗ್ಬಿಡ್ತು. ಸೊ ಇದು ನಕ್ಷತ್ರ ನಾಡಿಯ ಒಂದು ಪವರ್. ಅದಕ್ಕೆ ನಕ್ಷತ್ರ ನಾಡಿ ಕಲಿಯೋಣ, ವೈಜ್ಞಾನಿಕ ಜ್ಯೋತಿಷವನ್ನು ಬಳಸೋಣ. ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸುಜನೋ ಸುಖಿನೋ ಭವಂತು. ನಮಸ್ಕಾರಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾವು ಅಲ್ಗೂರಿಂದ ಕರೆ ಮಾಡ್ತಾ ಇದೀವಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ? ಗುರುಜಿ ಸ್ಟೂಡೆಂಟ್. ಒಳ್ಳೇದು, ಖುಷಿ ಆಯ್ತು. ಅವ್ರದ್ದು ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇದೆ ಮೇಡಮ್. ಹೇಳಿ. 33 ಎಷ್ಟು? 2002. ಓಕೆ, 33/3/2002. 5:40 AM ಮಂಡ್ಯ. ಮಂಡ್ಯದಲ್ಲಿ ಹುಟ್ಟಿರೋದು. ಏನು ವಿಚಾರವಾಗಿ ಕೇಳಬೇಕಾಗಿತ್ತು? ಅವನು ಬ್ಯಾಂಕ್ ಎಕ್ಸಾಮ್ ಬರೀತಾ ಇದ್ದಾನೆ ಮೇಡಮ್. ಅವನು ಅದು ಯಾವಾಗ ಸಿಗುತ್ತೆ ಅಂತ ಕೇಳಕ್ಕೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಜನ ತುಂಬ ನಮಸ್ಕಾರಮ್ಮ. ಜನ ತುಂಬ ಏನು ತಿಳ್ಕೊಳ್ತಾರೆ, ಅವ್ರು ಕಲ್ತಿದಾರ ಯಾಕೆ ಫೋನ್ ಮಾಡ್ತಾರೆ ಅಂತ ಅಭಿಮಾನದಿಂದ ಫೋನ್ ಮಾಡ್ತಾರೆ. ಅವ್ರಿಗೇನು ಗೊತ್ತಿಲ್ಲ ಅಂತ. ನೀವು ಹೇಳಿದ್ರೆ ನಮ್ಗೆ ಒಂದು ನೀವು ಕಾನ್ಫಿಡೆಂಟ್ ನೋಡಿ, ಗುರುಜಿ ನೀವು ಹೇಳಿದ್ರೆ ನಮ್ಗೆ ಒಂದು ಇನ್ನೂ ಕಾನ್ಫಿಡೆನ್ಸ್ ಅಷ್ಟೇ. ಏನು ಕಲ್ತಿಲ್ಲ ಅಂತಲ್ಲ. ಜನರು ಹೆಂಗೆ ಗೊತ್ತಾ, ಎಲ್ಲದರಲ್ಲೂ ಕಾಲು ಎಳೆದು ಬಿಡೋದು. ಎಲ್ಲಿ ಸಿಕ್ಕರೆ ಸಾಕು ಅವ್ನು ದೇವ್ರನ್ನೂ ಕಾಲು ಎಳೆದು ಬಿಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದೇ, ಬೇರೆ ಧರ್ಮದಲ್ಲಿ ಕಾಲ ಸುಮ್ಮನೆ ಅವ್ರ ಬಗ್ಗೆ ದೇವ್ರ ಬಗ್ಗೆ ಇಷ್ಟು ಹಿಂಗಂದ್ರೆ ಸಾಕು, ಅವ್ನು ಇರೋದೇ ಇಲ್ಲ ಲೈಫಲ್ಲಿ. ಹೆಂಗೆ ಇದು ಅಂದರೆ ನಮ್ಮ ಹಿಂದೂ ಧರ್ಮ ಯಾರು ಹೆಂಗೆ ಬೇಕಾದ್ರೂ ಬೈಕಲ್ಲಿ ತಲೆನೇ ಕೆಡ್ಸ್ಕೊಳ್ಳಿ, ದೇವರು ಬರೋದಿಲ್ಲ. ಇನ್ನೊಬ್ರು ಏನಾದ್ರು ಹೇಳ್ಬಿಡ್ಲಿ ಇನ್ನೊಂದು ಧರ್ಮದ ಬಗ್ಗೆ, ಅವ್ರದ್ದೊಂದು ಚೂರು ಸಣ್ಣದು ಅವ್ನ ಲೈಫಲ್ಲಿ ಗುರುಜಿ. ನಮ್ಮ ಮಕ್ಕಳು ಏನಾದ್ರು ಅಂದ್ಬಿಟ್ರೆ ನಿಮ್ ಬಗ್ಗೆ ಏನು ಅನ್ನಲ್ಲ ಗುರುಜಿ. ಸುಮ್ನಿರಮ್ಮ, ಯಾವಾಗ್ಲೂ ಗುರುಜಿ ಅಂತ ಹೇಳ್ತಾ ಇರ್ತೀಯ ಅಂದ್ಬಿಟ್ರೆ ನನ್ಗೆ ಕೋಪ ಬಂದ್ಬಿಡ್ತದೆ ಗುರುಜಿ. ನಮ್ ಗುರುಜಿ ಹೇಳುದೇ ಕರೆಕ್ಟ್, ಅವ್ರು ಹೇಳುದೇ ನಿಜ. ಬೇರೆಯವ್ರು ದುಡ್ಡು ಕಿತ್ಕೊಂಡು ಸುಳ್ಳು ಹೇಳ್ತಾರೆ. ಗುರುಜಿ ಹೇಳೋದು ಯಾವತ್ತೂ ನಮ್ಗೆ ಯಾವಾಗ್ಲೂ ಹೇಳಿರೋದೆಲ್ಲ ಸತ್ಯ ಆಗದೆ ಗುರುಜಿ. ಹೇಳ್ತೀನಿ ಗುರುಜಿ. ಹಂಗೆ ಈಗ ಯಾರ ಬಂದ್ರು ಅಂದ್ರಿ ನಮ್ಗೆ ಗೊತ್ತಿಲ್ಲ ಗುರುಜಿ. ಬಿಡಿ ಗುರುಜಿ, ಅವರು ಹೊಗಳಿದ್ರೆ ದೇವ್ಲ ಕಾಳಾಯ್ತದ ಅಂತ ಹಿಂಗೆ ಅನ್ಕೊಂಡೆ ಎಲ್ಲ ನಾವು ಹಿಂಗೆ ಆಗ್ಬಿಟ್ವಿ. ಹಿಂಗೆ ಅನ್ಕೊಂಡ್ಬಿಟ್ಟು ನಮ್ಗೆ ಯಾಕೆ ಅನ್ನೋದೇ ಹೋಗ್ಬಿಟ್ಟಿದೆ. ಆಯ್ತು. ಇಲ್ಲ ಗುರುಜಿ, ನಮಗ್ ಬರಲ್ಲ ಅದೆಲ್ಲ ಕಮೆಂಟ್ಸ್ ಅವೆಲ್ಲ ಮಾಡಕ್ ಕೇಳಿದ್ರೆ ನಾನ್ ಮಾಡ್ತೀನಿ ಗುರುಜಿ. ನನ್ಗೆ ಅವೆಲ್ಲ ಗೊತ್ತಾಗಲ್ಲ ಗುರುಜಿ. ನಮ್ಮ ಮನೆಯವ್ರು ಹಂಗೆ ಅಂತಾರೆ, ನೀನ್ ಬರಕ್ ಹೋಗ್ತಲೇ, ನೀನ್ ಏನಾರ ನಿಂಗೆ ಗೊತ್ತಿದ್ರೆ ಏನ್ ಮಾಡುವ ನೀನು ಅಂತಾರೆ ಗುರುಜಿ. ಸರಿ, ಪ್ರಶ್ನಾಶಾಸ್ತ್ರ ಹಾಕಿದ್ದೀನಿ. ಪ್ರಶ್ನಾಶಾಸ್ತ್ರದಲ್ಲಿ ನಂಬರ್ ಎಷ್ಟು ಹೇಳಿದ್ರು? 9 ಅಲ್ವಾ? ಡೇಟ್ ಆಫ್ ಬರ್ತ್ ಹೇಳಿದ್ರು. ಡೇಟ್ ಆಫ್ ಬರ್ತ್ ಹೇಳಿದ್ರಾ? ಸರಿ, ಆಯಿತು.
ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾ ಇದ್ರೆ 22 ವರ್ಷ ಅವ್ರಿಗೆ ಡಿಸ್ಪ್ಲೇ ಮಾಡಿ. ಹ್ಞೂ ಗುರುಜಿ. ಹೌದು ಗುರುಜಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್. ಸೊ ಅವರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಚಿತ್ತಾ ನಕ್ಷತ್ರ, 3ನೇ ಪಾದ. ಹೌದು ಗುರುಜಿ. ಸೊ ಇಲ್ಲಿ 10ನೇ ಮನೆ ಕಸ್ಬ್ ನೋಡ್ತೀವಿ, ಯಾವ ವೃತ್ತಿ ಅವರಿಗೆ ಒಳ್ಳೆಯದಾಗತ್ತೆ ಅಂತ. 3ನೇ ಮನೆ ಕಂಪ್ಯೂಟರ್ಸ್ ತೋರಿಸುತ್ತೆ, ಹಾಗೆ ಸೇಲ್ಸ್ ಮಾರ್ಕೆಟಿಂಗ್ ತೋರಿಸುತ್ತೆ, ಕಾಮರ್ಸ್ ತೋರಿಸುತ್ತೆ, ಟೀಚಿಂಗು ತೋರಿಸುತ್ತೆ. ಏನು ಓದಿದ್ದಾರೆ? ಇದಾರೆ ಲೈನಲ್ಲಿ? ಇಲ್ಲ, ಕಟ್ಟಾಗಿದೆ. ಮಾತಾಡಿ. ಕಟ್ಟಾಗಿದೆ. ಓಕೆ. ಗುರುದಶ ಪ್ರಾರಂಭವಾಗಿದೆ, 2038ವರೆಗೂ ಇದೆ. ಗುರುದಶ ಜಾಬ್ ಬಗ್ಗೆ ನಾವು ನೋಡಬೇಕು ಅಂತಂದರೆ, ಜಾಬ್ ಅಂದರೆ ಅಲ್ಲಿ ಫಿನಾನ್ಸ್ ಬರ್ತದಂದೆ ಅಂತಕ್ಕಂಥದ್ದು. ಕಾಮರ್ಸ್ ಮಾಡಿದರೆ ಡೆಫಿನೆಟ್ಲಿ 3rd ಹೌಸ್ ಈಸ್ ವೆರಿ ಗುಡ್ ಫಾರ್ ಕಾಮರ್ಸ್. ಬ್ಲೂ ಇದೆ, ಬಟ್ ಆದರೆ ಕಷ್ಟ ಜಾಸ್ತಿ ಪಡಬೇಕು. ಇದೇನು ಹೇಳುತ್ತೆ ಅಂತಂದರೆ, ದಿ ಬ್ಲೂ ಕಲರ್ ಇಂಡಿಕೇಟ್ಸ್ ಲಿಟಲ್ ಬಿಟ್ ಸ್ಟ್ರಗಲ್ ಅಂತ ಹೇಳ್ತೀವಿ ನಾವು. ಸ್ಟ್ರಗಲ್ ಇದೆಲ್ಲ ಸ್ಟ್ರಗಲ್ ಇದು. ಗ್ರೀನ್ ಬಂದರೆ ಈಸಿ, ರೆಡ್ ಬಂದರೆ ವೆರಿ ಡಿಫಿಕಲ್ಟ್. ಬಟ್ ರೆಡ್ ಬಂದಾಗ ಒಂದು ಸೀಕ್ರೆಟ್ ಇದೆ, ಬ್ಲೂ ಬಂದಾಗ ಒಂದು ಸೀಕ್ರೆಟ್ ಇದೆ, ಗ್ರೀನ್ ಬಂದಾಗ್ಲೂ ಒಂದು ಸೀಕ್ರೆಟ್ ಇದೆ. ಈ ಕಲರ್ ಇಂಡಿಕೇಶನ್ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಆಸಕ್ತಿ ಇರ್ತಕ್ಕಂಥವ್ರು ಖಂಡಿತ ಕಲಿಬೋದು. ಸೊ ಇಲ್ಲಿ ಶನಿ ಭುಕ್ತಿ ಬಂದಿರೋದ್ರಿಂದ 7, 6 ಗೌರ್ಮೆಂಟ್ ಅನ್ನೋ ಒಂದು ಬ್ಯಾಂಕಿಂಗಲ್ಲಿ ನಾವು 10ನೇ ಮನೆ ನೋಡಬೇಕು. 10ನೇ ಮನೆ ಕಾಂಬಿನೇಷನ್ ಸ್ವಲ್ಪ ಇಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಯಾಕೆ ನಾವು 10 ಅಂತ ನೋಡಬೇಕು ಎಲ್ಲಾದ್ರಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು. 10 ಇದೆಯಾ, 10ನೇ ಮನೆ ತೋರಿಸ್ತಾ ಇದೆಯಾ, ವೆರಿ ಡಿಫಿಕಲ್ಟ್. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ಹಾಗೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ಮೈಂಡ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ. ವೈ ನಾಟ್ ಪ್ಲಾನೆಟರಿ ಇಂಟೆಲಿಜೆನ್ಸ್? ಇದೇ ಪ್ಲಾನೆಟರಿ ಇಂಟೆಲಿಜೆನ್ಸ್. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಪ್ಲಾನೆಟರಿ ಇಂಟೆಲಿಜೆನ್ಸ್. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತಂದರೆ ಅದು ಬರುತ್ತಾ, ಆಗುತ್ತಾ, ಹೋಗುತ್ತಾ ಅಂತ. ಎವ್ರಿಥಿಂಗ್ ಇಸ್ ಟೈಮ್ ಬೌಂಡ್. ಅಕ್ಕಿ ಈ ಕೈಲಿದೆ, ಅನ್ನ ಈ ಕೈಲಿದೆ. ಅಕ್ಕಿ ಬಗ್ಗೆ ಗೊತ್ತಿಲ್ಲದೆ ಇರೋನು, ಅನ್ನ ಬಗ್ಗೆ ಗೊತ್ತಿಲ್ಲದೆ ಇರೋನು ಬರ್ತಾನೆ. ನೋಡಿ, ಈ ಅಕ್ಕಿ ಇದೆಯಲ್ಲ, ಈ ರೀತಿ ಅನ್ನ ಆಗತ್ತೆ ಅಂತ ಹೇಳಿದ್ರೆ, ಇಲ್ಲ ನಾನು ನಂಬಲ್ಲ ಅಂತಾನೆ. ಯಾಕೆ ಇಷ್ಟು ಗಟ್ಟಿರೋದು ಇಷ್ಟು ಮೆತ್ತಗಾಗೋಯ್ತು, ಸಡನ್ನಾಗಿ ಹಿಂಗಾಗುತ್ತೆ? ಅದಕ್ಕೊಂದು ಪ್ರೋಸೆಸ್ ಇದೆ, ಅದಕ್ಕೆ ಒಂದು ಟೈಮ್ ಲೈನ್ ಇದೆ. ಸೊ ಅಸ್ಟ್ರಾಲಜಿ ಕರೆಕ್ಟಾಗಿ ಹೇಳಿದ್ರೆ ಅದಕ್ಕೊಂದು ಪ್ರೋಸೆಸ್ಸು, ಅದಕ್ಕೊಂದು ಟೈಮ್ ಲೈನ್. ಆ ಪ್ರೋಸೆಸ್ ಟೈಮ್ ಲೈನ್ ಆದಮೇಲೆ ರಿಸಲ್ಟ್ ಬರೋದು. ನಾನು ಇಲ್ಲೇ ಕೂತ್ಕೊಂಡು ಪವಾಡ ಮಾಡೋಕ್ಕಾಗಲ್ಲ, ಯಾಕಂದರೆ ಎವ್ರಿಥಿಂಗ್ ಇಸ್ ಟೈಮ್ ಬೌಂಡ್. ನಿಮಗೆ ಕತ್ಲೆ ಗೊತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಂದವನಿಗೆ ಒಂದು 8 ಅವರ್ ವೆಯ್ಟ್ ಮಾಡಪ್ಪ, ಈಗ ಬೆಳಿಗ್ಗೆ ಕಾರ್ಯಕ್ರಮ ಮುಗಿಲಿ, ಸಂಜೆ 6 ಗಂಟೆ ಆದ್ಮೇಲೆ ಕತ್ಲೆ ಆಗೋದು ತೋರಿಸ್ತೀನಿ. ಈ ಹ್ಯಾಸ್ ಟು ವೆಯ್ಟ್. ಪಬ್ಲಿಕ್ಗೆ ವೆಯ್ಟಿಂಗ್ ಪೇಷನ್ಸ್ ಇಲ್ಲ. ದಟ್ ಈಸ್ ವೈ ಅಸ್ಟ್ರಾಲಜಿ ಹ್ಯಾಸ್ ಗಾನ್ ಟು ಡಾಗ್ಸ್. ಅಸ್ಟ್ರಾಲಜಿ ನಾಯ್ಪಾಡಾಗಿದೆ. ಇರೋ ಬರೋರೆಲ್ಲ ಅವನ ಹಾಕಿದ್ನಲ್ಲ, ಅವನು ಹ್ಯಾಪಿ ಲೈಫ್ ಅಂತ, ಅವನಿಗೆ ಒಂದು ಗಂಧನೂ ಇಲ್ಲ, ಏನೂ ಇಲ್ಲ. ಅವನಿಗೆ ಎಷ್ಟು ನಕ್ಷತ್ರಗಳಿದೆ, ಯಾವ ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗಂಧಗಾಳಿನೂ ಇಲ್ಲ ಅವನಿಗೆ. ಇನ್ನೊಬ್ಬರಿಗೆ ಕಾಲೆಳಿತಕ್ಕಂಥವ್ರಿಗೆ ನಾವೆಲ್ಲ ಮಣೆ ಹಾಕ್ತೀವಿ. ಯಾವ ರೀತಿ ದರಿದ್ರ ಒಂದು ಪರಿಸ್ಥಿತಿಯಲ್ಲಿ ಕಲಿಯುಗದಲ್ಲಿದ್ದೀವಿ ಅಂದರೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಕನ್ಫ್ಯೂಷನ್ ಆಗಿದೆ ಬಿಕಾಸ್ ಆಫ್ ರಾಹು. ಮಾಧ್ಯಮ ಈಸ್ ರೂಲ್ಡ್ ಬೈ ರಾಹು. ಮಾಧ್ಯಮ ಈಸ್ ರೂಲ್ಡ್ ಬೈ ರಾಹು. ಮಾಧ್ಯಮ ಈಸ್ ರೂಲ್ಡ್ ಬೈ ರಾಹು ಮೇನ್ಲಿ, ಬೇರೆ ಅಲ್ಲ. ಹಾಗೆ ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ರೂಲ್ಡ್ ಬೈ ರಾಹು. ನಿಮಗೆ ಯೂಟ್ಯೂಬ್ಗೆ ಹೋದರೆ ಎಲ್ಲರಿಗೂ ಎಲ್ಲನೂ ಕಮೆಂಟ್ ಮಾಡ್ತಾರೆ, ಬೇಕಾದ್ರೆ ನೋಡಿ. ರಾಹು ತತ್ವ ಅದು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಮುಂಬರುವ ಅಂದರೆ ಭಾಳ ಹಿಂದೆ ಬರೆದಿದ್ರು, ಮುಂಬರುವ ತಂತ್ರಜ್ಞಾನಗಳು ರಾಹು ಚಲಿತ ತಂತ್ರಜ್ಞಾನಗಳು ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ. ನೀವು ಒಳ್ಳೆ ಯೂಟ್ಯೂಬರ್ ಆದರೆ 3rd ಹೌಸು ಮತ್ತು ರಾಹು ವೆರಿ ಸ್ಟ್ರಾಂಗ್ ಇರಬೇಕು. ರಾಹು 2 ಸೈಡ್ ಇದ್ದಾನೆ, 2 ಸೈಡ್, ಒಂದೇ ಕಾಯಿಂದ 2 ಸೈಡು. ರಾಹು ಈಸ್ ಎ ಗುಡ್ ರಾಹು ಆರ್ ಎ ಬ್ಯಾಡ್ ರಾಹು. ಗುಡ್ ರಾಹು ಯೂಟ್ಯೂಬ್ ಮಾಡಿ ಕೆಟ್ಟದ್ದನ್ನೇ ಹೇಳಿಕೊಂಡು ಪ್ರಚಲಿತ ಆಗ್ತಾರೆ. ಗುಡ್ ಸೈಡ್ ರಾಹು ಒಳ್ಳೆಯದನ್ನು ಹೇಳಿನೂ ಪ್ರಚಲಿತ ಆಗ್ತಾರೆ. ಇದು ಗೊತ್ತಾಗಲ್ಲ, ಇದು ಮಾಯೆ ಅಂತಾರೆ. ರಾಹುನ ಶ್ಯಾಡೋ ಅಂತ ಕರೀತಾರೆ, ರಾಹುನ ಮಾಯೆ ಅಂತ ಕರೀತಾರೆ. ಸೊ ಆ ಥರ ಒಂದು ವಾಹಿನಿಲಿ ಬರ್ತಕ್ಕಂಥದ್ದು ಯಾರ್ದೋ ಒಬ್ಬ ಇವನು ಕಳ್ಳ ಅಂತ ಹೇಳ್ತಾರೆ. ನಾನು ಇದು ಬೇಕಾದ್ರೆ ಇದು ನ್ಯೂಸ್ ಚಾನಲ್ಗೂ ನಾನು ಹೇಳ್ತೀನಿ ಇದನ್ನು. ಇದು ನ್ಯೂಸ್ ಚಾನಲ್ ಆಗಿರೋದ್ರಿಂದ ಇವತ್ತು ಯಾರೋ ಒಬ್ಬರು ಏನೋ ಒಂದು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಏನೋ ಅಂತ ಬರುತ್ತೆ, ಅವ್ನು ಜೈಲ್ಗೆ ಹಾಕ್ತಾರೆ. ನೋಡೋರು ಏನು ಅಂದ್ಕೋತಾರೆ, ಅಯ್ಯೋ ಇವ್ನು ಕೊಲೆ ಮಾಡ್ದ ಅಂತ.
ಅದೇ ಕೋರ್ಟ್ಗೆ ಹೋಗಿ ಒಂದು 2 ವರ್ಷ ಆದಮೇಲೆ ಅವನು ನಿರಪರಾಧಿ, ಅವನಿಗೆ ಎವಿಡೆನ್ಸ್ ಇರಲಿಲ್ಲ, ಅವನು ಆ ಜಾಗದಲ್ಲೇ ಇರಲಿಲ್ಲ, ಅಲ್ಲಿ ಮೊಬೈಲು ಇರಲಿಲ್ಲ, ಅವನಲ್ಲ ಅಂತ ಹೇಳಿ ಜಡ್ಜ್ ಸೈನ್ ಮಾಡಿದಾಗ ಮತ್ತೆ ವಾಪಸ್ಸು ಇಂಥ ಟೈಮಲ್ಲಿ ನಾವು ಇವನು ಕೊಲೆ ಮಾಡಿದ್ದ, ಇವನು ಫೋಟೋ ಹಾಕಿದ್ವಿ, ಇದು ಕೋರ್ಟು ನಿರಪರಾಧಿ ಅಂತ ಹೇಳಿದೆ ಅಂತ ಮತ್ತೆ ನಾವು ಹಾಕ್ತೀವಾ? ಮತ್ತೆ ಹಾಕ್ತೀವಾ? ಅದಕ್ಕೆ ರಾಹು ತತ್ವ ಇವೆಲ್ಲ. ಇದೇ ಚಾನಲ್, ಇದೇ ಥರ ನ್ಯೂಸ್ ಚಾನಲ್ಲೇ ಬೇಕಾದಷ್ಟು ಜನ ಜ್ಯೋತಿಷರು ಕೂತಿದ್ದಾರೆ, ಅಲ್ಲೂ ರಾಹುತತ್ವ, ಇಲ್ಲೂ ರಾಹುತತ್ವ. ಒಳ್ಳೆ ರಾಹುತತ್ವ, ಕೆಟ್ಟ ರಾಹುತತ್ವ, ವಿಮರ್ಶೆ, ಆಲೋಚನೆ ಮತ್ತು ವಿವೇಕದಿಂದ ಮಾತ್ರ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವನ್ನ ನೈಸಾಗಿ ಮಾತಾಡಿದ್ರೂ ಕೂಡ ನೀವು ನಂಬೋದು, ಇನ್ನೊಬ್ಬನ ಬಗ್ಗೆ ಅವ್ನ ಫೋಟೋ ಹಾಕಿ ತೇಜೋವಧೆ ಮಾಡೋದು, ಎಲ್ಲ ಇವನು ಮೇಧಾವಿ ಅಂತ ಹೇಳಿ ಬೇರೆಯವ್ರಿಗೆಲ್ಲ ಕಾಲಿಳಿಯೋದು, ಇವನು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಕರೀತಾರೆ, ಅಂಥವ್ರದ್ದು ನೋಡಿಬಿಟ್ಟು ನೀವು ಹೇಳಿದ ಸರಿ ಗುರುಗಳೇ ಅಂತ ಹೇಳೋದು. ಯಾವ ಸೀಮೆ ಗುರುಗಳು ಅವರು ಅಂತ ಗೊತ್ತಿಲ್ಲ, ಯಾವ ಗುರುಗಳಂತ ಗೊತ್ತಿಲ್ಲ, ನನಗೂ ತಿಳ್ಕೋಬೇಕು. ಯಾವ್ದಾರು ದೇವಸ್ಥಾನ ಕಟ್ಟಿದಾರಾ, ಮಠ ಕಟ್ಟಿದಾರಾ? ಏನೂ ಇಲ್ಲ, ಬರೀ ಮಾತು ಅಷ್ಟೇ. ಕರೆ ತಗೊಳ್ಳೋಣ. ಓಕೆ ಗುರುಗಳೇ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಸರ್, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚೋಳನಹಳ್ಳಿಯಿಂದ ಮಾಡ್ತಾ ಇದ್ವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಇದೆಯಾ? ಹ್ಞೂ ಮೇಡಮ್. ಹೇಳಿ. 1-4-2001. 1-4-2001. ಟೈಮಿಂಗ್ಸು? ಮಧ್ಯಾಹ್ನ 2:30. ಯಾವ ಊರಲ್ಲಿ ಹುಟ್ಟಿರೋದು? ಚನ್ನರಾಯಪಟ್ಟಣ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾವು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದು ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ. ಕೆಲಸ ಚೇಂಜ್ ಮಾಡೋಣ ಇಲ್ಲ ಅದರಲ್ಲೇ ಮುಂದುವರಿಯೋಣ? ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಭಾಳ ಒಳ್ಳೆಯ ಪ್ರಶ್ನೆ. 6ನೇ ಮನೆ ಕಸ್ಪ್ ನೋಡ್ತೀವಿ. ಪ್ಲಾನೆಟರಿ ಇಂಟೆಲಿಜೆನ್ಸಿಂದ ಇರ್ತಕ್ಕಂಥ ಜಾಗ ಅಂತ ನಾವು ನೋಡಿದಾಗ ಇಲ್ಲಿ ನಾವು ಜಾಬ್, ಬಿಸ್ನೆಸ್, ಫಿನಾನ್ಸ್ ಹಾಕ್ತೀವಿ. ಇಲ್ಲಿ ರಾಹು ರೆಟ್ರೋಗ್ರೇಡ್, ಈ ಬಾಕ್ಸ್ ಹಾಕಿರೋದು ಏನಾಗುತ್ತೆ, ಇಕ್ಕಟ್ಟು ಅಂತ ತೋರಿಸ್ತೀವಿ. ಬಾಕ್ಸ್ ಮೀನ್ಸ್ ಇಕ್ಕಟ್ಟು. ಲಾಭ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ದುಡ್ಡಿಂದ ಏನಿಲ್ಲ, ಬಟ್ ಎಂಡ್ ಆಫ್ ದಿ ಡೇ ಅಲ್ಲಿ ಸಮಾಧಾನ ಇಲ್ಲ. 8ನೇ ಮನೆ, ಯಾಕಂದರೆ ಟೇಸ್ಟ್ ಅಂತ ಕರಿತೀವಿ. ಇಲ್ಲ ಎಷ್ಟು ಈಸಿಯಾಗಿ ಹಾಕಿದ್ದೀವಿ. ಮರ ಲಾಭ ತೋರಿಸ್ತಾ ಇದೆ, ಗ್ರೋತ್ ಇಲ್ಲ. ಫ್ರೂಟ್ ಲಾಭ ತೋರಿಸ್ತಾ ಇದೆ, ಟೇಸ್ಟ್ ನೋಡಿ ರೆಡ್ ತೋರಿಸ್ತಾ ಇದೆ. 8 ಚೆನ್ನಾಗಿಲ್ಲ. ಆಬ್ಸ್ಟಕಲ್ಸ್, ಅಲ್ಲಿ ಹಿಂಸೆ ಆಗ್ಬೋದು, ಬೈತಾ ಇರ್ಬೋದು, ಬಾಸ್ ಸರಿ ಇಲ್ಲದೆ ಇರ್ಬೋದು, ಪ್ರೆಷರ್ ಹಾಕ್ಬೋದು. ಆದರೆ ಬೇರೆ ಹೋಗಬೇಕು ಅಂದರೆ 5-9 ಅಂತ ಇಲ್ಲಿ ಇಂಡಿಕೇಶನ್ ಇರಬೇಕು. 5-9 ಅಂತ ಇರಬೇಕು ಇಂಡಿಕೇಶನ್. ಅದನ್ನು ಹುಡುಕ್ತೀವಿ. ಇಲ್ಲಿ 5 ಇದೆ, 9ನೇ ಮನೆ ಇಲ್ಲ. ನಾ ಇದನ್ನೆಲ್ಲ ಕ್ಲಾಸಲ್ಲಿ ಹೇಳ್ಕೊಡೋದೇ ಇದು. ಏನೇನು ಮನೆಗಳು ಅಂದರೆ ಪರ್ಮಿಟೇಷನ್ ಕಾಂಬಿನೇಷನ್ ಇಸ್ ದಿ ರೂಟ್ ಫಾರ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಈಸ್ ಎ ಮ್ಯಾಥಮೆಟಿಕಲಿ ಡಿರೈವ್ಡ್ ಪರ್ಮಿಟೇಷನ್ ಕಾಂಬಿನೇಷನ್. ಈಗ ನಾವು ನೀರು ಕುಡಿತೀವಿ ಅಂತಂದರೆ ಖಾಲಿ ಗ್ಲಾಸ್ ತೊಗೊಂಬಂದರೆ ಬೈದ್ಕೊಂಬರೋ ಅಂತ. ಸೊ ನೀರು ಅನ್ನೋದು ಒಂದು ಮ್ಯಾಥಮೆಟಿಕಲ್ ಕಾಂಬಿನೇಷನ್ ಆಫ್ H2 and O. 2 ಹೈಡ್ರೋಜನ್, 1 ಆಕ್ಸಿಜನ್ ಬೇಕು. ಅದೇ ಥರ ಉಪ್ಪು ತೊಗೊಂಬಾರೋ ಅಂತಂದರೆ ಅವನು ಸಕ್ಕರೆ ತೊಗೊಂಬಂದರೆ ವರ್ಕ್ ಆಗುತ್ತಾ? ಯಾಕೆಂದರೆ ಸಕ್ಕರೆ ಇರ್ತಕ್ಕಂಥದ್ದು ಸುಕ್ರೋಸ್, ದಟ್ ಈಸ್ ದಿ ಮ್ಯಾಥಮೆಟಿಕಲ್ ಕಾಂಬಿನೇಷನ್. ಸಾಲ್ಟಲ್ಲಿರ್ತಕ್ಕಂಥದ್ದು NaCl, ಸೋಡಿಯಂ ಕ್ಲೋರೈಡ್. ಸೊ ಆ ಕಾಂಪೋಸಿಷನ್ ಬರಬೇಕಲ್ಲಿ. ಸೊ ದಿ ಎಂಟೈರ್ ನಮ್ಮ ಯೂನಿವರ್ಸ್ ಇಸ್ ಮೇಡ್ ಆಫ್ ಕಾಂಪೋಸಿಷನ್. ಹಾಗೆ ನಮ್ಮ ಜ್ಯೋತಿಷ್ಯ ಕಲಿಬೇಕಾದ್ರೂ ಇಟ್ ಈಸ್ ಎ ಕಾಂಬಿನೇಷನ್, ಪರ್ಮಿಟೇಷನ್ ಕಾಂಬಿನೇಷನ್. ಈ ಥರ ಬಂದಾಗ ಮಾತ್ರ ಅವನಿಗೆ ಸಿಗ್ತಕ್ಕಂಥದ್ದು. ಒಂದು ವಿಚಾರ ಅಲ್ಲ. ಈ ಕಾಂಪೌಂಡ್ರ್ ಹೇಳ್ತಾರಲ್ಲ, 7ನೇ ಮನೆಯಲ್ಲಿ ಕೇತು ಕೂತಿದ್ದಾನೆ, 10ನೇ ಮನೇಲಿ ಕೇತು ಕೂತಿದ್ದಾನೆ, ಅವನು ಕಟಿಂಗ್ ಕಾರಕ, ಆ ಕಾರಕ, ಇದೆಲ್ಲ ಕೇಳಿ ಕಿವಿ ತೂತಿದೆ. ಆ ತೂತೊಳಗೆ ಇನ್ನೊಂದು ತೂತಾಗ್ಬಿಟ್ಟಿದೆ. ಎಲ್ಲರ ಕಿವಿ ತೂತೆ. ಆ ತೂತಿರೋದ್ರಿಂದನೇ ಒಳಗೆ ಕೇಳಿಸೋದು. ಆ ತೂತೊಳಗೆ ಇನ್ನೂ ತೂತಾಗ್ಬಿಟ್ಟಿದೆ. ಸೊ ಇಲ್ಲಿ 8ನೇ ಮನೆ ಶುಕ್ರ ಆಗಿರೋದ್ರಿಂದ ಇರೋ ಕಡೆನೇ ಇರಬೇಕು. ಮೊಸರು ದಾನ ಮಾಡ್ತಾಯಿರಿ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಬರ್ತಾ ಇದೆ. ಚೇಂಜ್ ಮಾಡಿದ್ರೆ ಪರಿಸ್ಥಿತಿ ಸೇಮ್. ಇಫ್ ಯು ಗೋ ಅಂಡ್ ಚೇಂಜ್, ದಿಸ್ ಈಸ್ ಕಾನ್ಸ್ಟೆಂಟ್. ಸಮಸ್ಯೆ ಏನಿದೆ ಕಾನ್ಸ್ಟೆಂಟ್. ಬಟ್ ಇಲ್ಲೇ ಅಭಿವೃದ್ಧಿ ಸ್ಲೋ ಆಗುತ್ತೆ. ಬಾಕ್ಸ್ ಒಳಗಡೆ ಬಂದಿದೆ ಅಂದರೆ, ರೆಟ್ರೋಗ್ರೇಡ್ ಬಂದಿದೆ, ಗ್ರೋತ್ ಈಸ್ ಕರ್ಟೇಲ್ಡ್ ವಿತ್ ಇನ್ ದಿ ಬಾಕ್ಸ್ ಅಂತ ಅರ್ಥ. ಆ ಬಾಕ್ಸ್ ಏನಕ್ಕೆ ಹಾಕಿರ್ತೀವಿ ಅಂದರೆ ಗ್ರೋತ್ ಈಸ್ ಕರ್ಟೇಲ್ಡ್ ವಿತ್ ಇನ್ ದಿ ಬಾಕ್ಸ್. ನೀವು ಅದೇ ನಾವು ಬೇರೆ ಏನು ಮಾಡಿದ್ರೆ ಇಲ್ಲಿ ಬಾಕ್ಸ್ ಬಂದಿಲ್ಲ, ಕೆಲವುದಕ್ಕೆಲ್ಲ ಬಾಕ್ಸ್ ಬಂದಿಲ್ಲ. ವೆನ್ ದೇರ್ ಇಸ್ ಎ ಬಾಕ್ಸ್, ಇಟ್ ಈಸ್ ಕರ್ಟೇಲ್ಡ್ ಅಂತ ನಾವು ಹಾಕ್ತೀವಿ. ಹಾಗೆ
ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗುರುಗಳಿಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ಸ್ಟೂಡೆಂಟ್ಸ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಅದರಲ್ಲಿರುವಂತಹ ಒಬ್ಬ ಸ್ಟೂಡೆಂಟ್ ಅವರ ಕುರಿತಾಗಿ, ಅವರ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಗುರುಭ್ಯೋ ನಮಃ. ನಾನು ನಕ್ಷತ್ರ ನಾಡಿ 85 ಬ್ಯಾಚು, ಗಿರಿಜಾ ಕುಮಾರಿ ಅಂತ. ಬಟ್ ನನಗೆ ನಕ್ಷತ್ರ ನಾಡಿ ಬಗ್ಗೆ ಅಂದರೆ ಅಸ್ಟ್ರಾಲಜಿ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇದನ್ನು ಕಲಿಬೇಕು ಅಂತ ಇರಬೇಕಾದ್ರೆ ನಾನು ದಿನೇಶ್ ಗುರೂಜಿ ಅವ್ರದ್ದು ಇದನ್ನು ನೋಡ್ಕೊಂಡಿದ್ದೆ. ಇದು ಆಗ ಅದರ ಬಗ್ಗೆ ನಂಗೆ ತಿಳ್ಕೊಳ್ಳೋಕೆ ತುಂಬ ಇಷ್ಟ ಆಯಿತು. ದಿನೇಶ್ ಗುರೂಜಿ ಅವರು ನಕ್ಷತ್ರ ಬಗ್ಗೆ, ರಾಶಿ ಬಗ್ಗೆ ಪ್ರತಿಯೊಂದನ್ನು ಅವರು ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳಬೇಕು ಅನ್ನೋದು ಇದೆ. ಬಟ್ ಆ ನಕ್ಷತ್ರ ನಾಡಿ ಕಲ್ತಿದ್ದಾದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ಮತ್ತು ಧೈರ್ಯ ಅನ್ನೋದು, ಮತ್ತು ನನ್ನ ಲೈಫಲ್ಲೂ ಎಷ್ಟೋ ಚೇಂಜಸ್ ಆಗಿದೆ. ಬಟ್ ಎಲ್ಲರೂ ನಕ್ಷತ್ರ ನಾಡಿ ಕಲೀಲೇಬೇಕು. ಪ್ರತಿಯೊಬ್ಬರು ಕಲಿತ್ರೆ ಅದು ಯಂಗ್ಸ್ಟರ್ಸ್ ತುಂಬಾ ಯೂಸ್ ಆಗುತ್ತೆ ಮುಂದೆ. ಬಟ್ ನಕ್ಷತ್ರ ನಾಡಿಯಿಂದ ಒಂದು ಮನೆ ಥರ ಇದೆ. ಬಟ್ ಗುರೂಜಿ ಅವರು ಅದು ಪ್ರತಿಯೊಂದು ವಿಷಯನೂ ಅವ್ರಿಗೆ ಏನು ಇದೆಯೋ ಅದನ್ನೆಲ್ಲರಿಗೂ ದಾರಿ ಏರ್ಕೊಟ್ಟಿದ್ದಾರೆ. ಬಟ್ ಈ ಥರ ಗುರೂಜಿಯಿಂದ ನಾವು ಪಡ್ಕೊಳ್ಳೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಾವು ಪ್ರತಿನಿತ್ಯವೂ ಕೂಡ ಹೇಳ್ತಾ ಇದ್ವಿ, ಇದೇ ತಿಂಗಳು 15ನೇ ತಾರೀಕಿನಿಂದ ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ನ ಮುಖಾಂತರವಾಗಿ ಗುರೂಜಿಯವರು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಕಾರಣಾಂತರಗಳಿಂದ ನಾಳೆಯಿಂದ ಅದು ಶುರುವಾಗ್ತಾ ಇದೆ. ಅಂದರೆ 18ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಸೊ ಇದ್ರ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ಹೇಳ್ತಾರೆ. ಗುರುಗಳೇ, ನಾಳೆ ಕ್ಲಾಸಸ್ ಕುರಿತಾಗಿ ನೋಡಿ, ಭಾಳ ಮುಂಚೆ ಮೊಬೈಲ್ ಲಾಂಚ್ ಆದಾಗ ಜನ ನಗ್ತಾ ಇದ್ರು. ಸುಮ್ಮನೆ ಹಿಂಗೆ ಇಟ್ಕೊಂಡು ಏನೋ ಕನೆಕ್ಷನ್ ಇಲ್ಲದೆ ಎಲ್ಲೋ 500 ಮೈಲಿ ದೂರ ಇರತಕ್ಕಂಥವ್ರಿಗೆ ಮಾತಾಡ್ತಾ ಬರುತ್ತೆ ಅಂಥದ್ದೆಲ್ಲ ಬರುತ್ತೆ ಅಂದರೆ ಏನೋ ಉಚ್ಚಾರಬೇಕು ಅಂತ ಇದ್ರು. ಇವತ್ತು ಅದು ನಿಜ ಆಯಿತು. ಇವಾಗ ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಯಾವುದೇ ಒಂದು ಹೊಸತನ, ಹೊಸ ಆವಿಷ್ಕಾರಗಳು, ನೂತನವಾಗಿರ್ತಕ್ಕಂಥದ್ದು ಮೊದಲು ಅದಕ್ಕೆ ತೆಗಳಿಕೆ ಜಾಸ್ತಿ ಇರ್ತಕ್ಕಂಥದ್ದು, ಹೊಗಳಿಕೆಗಿನ ತೆಗಳಿಕೆ. ಕಳೆದ 10 ವರ್ಷದಿಂದ ಈ ಜ್ಯೋತಿಷ್ಯ ಶಾಸ್ತ್ರ ಕಲಿಸ್ತಾ ಇದ್ದೀನಿ. 65,000ಕ್ಕಿಂತ ಹೆಚ್ಚು ಜನ ಕಲ್ತಿದ್ದಾರೆ. ಅವ್ರನ್ನ ವಿದ್ಯಾರ್ಥಿಗಳಂತ ಕಲಿಬೇಕು ಅಥವಾ ಸಾಮಾನ್ಯ ಜನ ಅಂತ ಕಲಿಬೇಕು, ಅದು ನೀವು ಡಿಸೈಡ್ ಮಾಡಿ. ನಿಜವಾದ ಜೀವನ ಹೇಗೆ ಒಂದು ಪ್ಲಾನೆಟರಿ ಇಂಟೆಲಿಜೆನ್ಸ್, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿರೋ, ಹೇಗೆ ಡ್ರೈವ್ ಮಾಡುತ್ತೆ ಒಬ್ಬೊಬ್ಬ ಮನುಷ್ಯನು ಅಂತ ತಿಳ್ಕೊಬೇಕು ಅಂದರೆ ವೈಯಕ್ತಿಕ ಅನುಭವ ಇದಕ್ಕೆ ಬೇಕು ಹೊರತು ಯಾರೋ ಯಾವುದ್ರಲ್ಲೋ ಒಂದು ಟಿ ವಿಲಿ ಹಾಕಿದ್ರು, ಒಂದು ಯೂಟ್ಯೂಬಲ್ಲಿ ಹಾಕಿದ್ರು, ಒಬ್ಬರು ತೇಜೋವಧೆ ಮಾಡಿದ್ರು ಖಂಡಿತ ಗೊತ್ತಾಗೋದಿಲ್ಲ. ಬಂದು ಕಲಿತಾಗ ಅವರ ಜೀವನಕ್ಕೆ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ, ಇನ್ನೊಬ್ಬರದ್ದು ಆಗೋದಿಲ್ಲ. ಒಂದೇ ದಿವಸದಲ್ಲಿ 40,000 ಜನ ಮಕ್ಕಳು ಹುಟ್ಟುತ್ತಾರೆ. ಎಲ್ಲ ಗ್ರಹಗಳು ಅಲ್ಲೇ ಇರ್ತವೆ, ಎಲ್ಲೂ ಓಡೋಗಲ್ಲ. ಬೆಳಿಗ್ಗೆ ಹುಟ್ಟಿದವನಿಗೆ ಎಲ್ಲ ಅಲ್ಲಿ ಇಲ್ಲಿ ಗ್ರಹಗಳು ಓಡಾಡೋದು, ಮಧ್ಯಾಹ್ನ ಹುಟ್ಟಿದವನಿಗೆ ಆ ಕಡೆ ಈ ಕಡೆ ಹೋಗೋದು ಅವೆಲ್ಲ ಇಲ್ಲ, ಅಲ್ಲೇ ಇರ್ತಾರೆ. ಚಂದ್ರ ಒಂಚೂರು ಮೂವ್ ಆಗಿರ್ತಾನೆ, ಚಂದ್ರ ಕೂಡ 2 ದಿವಸ ತಗೊಳ್ತಾನೆ ಇನ್ನೊಂದು ಮನೆಗೆ ಹೋಗೋಕ್ಕೆ. ಅಂಥದ್ರಲ್ಲಿ ಬೆಳಗಿನ ಸಾಯಂಕಾಲ ಹುಟ್ಟೋರಿಗೆ ಎಲ್ಲ ಗ್ರಹಗಳಲ್ಲೇ. ಒಳಗಡೆ ಇರ್ತಕ್ಕಂಥ ಸೀಕ್ರೆಟ್ಸ್ ಭಾಳ ಇಂಪಾರ್ಟೆಂಟು. ಯಾಕೆಂದರೆ 3 ಲೆವೆಲ್ ಅಂತ ಕರಿತೀವಿ. ಆ 3 ಲೆವೆಲ್ ಬಂದು ಬೆಳಗಿಂದ ಸಾಯಂಕಾಲ ಹುಟ್ಟವನಿಗೆ ಒಬ್ಬನಿಗೆ ಭಿಕ್ಷುಕ ಮಾಡುತ್ತೆ, ಒಬ್ಬನಿಗೆ ರಾಜ ಮಾಡುತ್ತೆ, ಒಬ್ಬನಿಗೆ ಜೈಲಿಗೆ ಹಾಕುತ್ತೆ. ಹೆಂಗೆ ಇದು? ದಟ್ ಸೀಕ್ರೆಟ್ ಲೈಸ್ ವಿತ್ ದಿ ಇನ್ಸೈಡ್, ವೆನ್ ವಿ ಲುಕ್ ಇನ್ಸೈಡ್. ನಾಳೆ ಕ್ಲಾಸ್ ನಡೀತಾ ಇದೆ. 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7:30ಗೆ ಒಂದು ಬ್ಯಾಚು. ಸಾಕಷ್ಟು ಜನ ಎನ್ರೋಲ್ ಆಗಿದ್ದಾರೆ. ನಾಳೆಯಿಂದ ಕ್ಲಾಸ್ ಶುರು ಮಾಡ್ತಾಯಿದ್ದೀವಿ. ಆಸಕ್ತಿ ಇರೋರು ಬರ್ತಕ್ಕಂಥ ನಂಬರು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಸೇರ್ಕೊಳ್ಳಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇದರಿಂದ ಸಾಕಷ್ಟು ಒಂದು ಲಾಭ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.